ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಆರೋಗ್ಯ ಆಹಾರ ಅಂತ ಅಂದರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಒಳಗೊಂಡಿರುವಂತಹ ಒಂದು ಆಹಾರ ಅಂತ ನಾವು ಹೇಳ್ತೀವಿ. ಪ್ರೋಟೀನ್ ಆಗಿರ್ಬೋದು, ಹಣ್ಣು ತರಕಾರಿಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಇವೆಲ್ಲವನ್ನು ಸಮತೋಲಿತವಾಗಿ ನಾವು ಆಹಾರದಲ್ಲಿ ಸೇವನೆ ಮಾಡಿದಾಗ ಮಾತ್ರ ಯಾವ ರೋಗ ಬಂದರೂ ಕೂಡ ನಮಗೆ ತಡೆದುಕೊಳ್ಳುವಂಥ ಒಂದು ಶಕ್ತಿ ಇರುತ್ತೆ. ಜೊತೆಗೆ ರೋಗ ಬರದಂತೆಯೂ ಕೂಡ ನಾವು ತಡೆಗಟ್ಟಬಹುದು ಅಂತ. ಇವತ್ತು ಆರೋಗ್ಯದ ಬಗ್ಗೆ ಅಂದರೆ ಹೆಲ್ತಿ ಫುಡ್ ಹೇಗಿರಬೇಕು ನಮ್ಮದು ಅನ್ನುವಂಥದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮುಖ್ಯವಾಗಿ ನೋಡ್ತೀವಿ ಸರ್, ಇವತ್ತು ನಮ್ಮ ಲೈಫ್ ಸ್ಟೈಲೇ ನಮ್ಮನ್ನು ಈ ಒಂದು ಕಾಯಿಲೆಗಳತ್ತ ಆಗಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ನಮ್ಮನ್ನು ದೂಡ್ತಾ ಇರುವಂಥದ್ದೇ ಇದು. ಇವತ್ತು ಎರಡು ಲೈನಲ್ಲಿ ಹೇಳೋದಾದರೆ ಹೆಲ್ತಿ ಫುಡ್ ಅಂದರೆ ಏನು? ಹೆಲ್ದಿ ಫುಡ್ ಅಂತಂದರೆ ನನ್ನ ಕೇಳಿದ್ರೆ ಒಂದು ತಟ್ಟೆಯಲ್ಲಿ ಎಲ್ಲ ಥರದ್ದು ಕಲರ್ಫುಲ್ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಏನು ಹೇಳ್ತಾರೆ ಮಾಂಸ, ಮೊಟ್ಟೆ, ಮೀನು ಅಂದರೆ ಗುಡ್ ಫ್ಯಾಟ್ಸು ಇರಬೇಕು, ಲೀನ್ ಪ್ರೋಟೀನ್ ಅಂತ ಏನು ಹೇಳ್ತೀವಿ, ಮಾಂಸ, ಹೌದು, ಮೊಟ್ಟೆ ಏನು ಹೇಳ್ತೀವಿ ಅದು, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಅಂತ ಏನು ಸಂಬೋಧಿಸ್ತಾರಲ್ಲ ಅದು ರೈಸ್ ಆಗ್ಬೋದು. ಸೌತ್ ಇಂಡಿಯಾದಲ್ಲಿ ಜಾಸ್ತಿ ರೈಸ್ ಕನ್ಸಂಪ್ಷನ್ ಮಾಡ್ತಾರೆ. ಸ್ಪೆಸಿಫಿಕ್ಕಾಗಿ ಹೇಳಬೇಕಂದ್ರೆ ನಾನು ವೈಟ್ ರೈಸ್ಗಿನ್ನ ಜಾಸ್ತಿ ಬ್ರೌನ್ ರೈಸು ಮತ್ತು ಮಿಲ್ಲೆಟ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ. ಅದು ಬಿಟ್ಟು ಸೊಪ್ಪು ತರಕಾರಿ ಅದ್ರ ಬಗ್ಗೆ ಜಾಸ್ತಿ ನಾನು ಪ್ರಿಫರೆನ್ಸ್ ಕೊಡ್ತೀನಿ. ಮತ್ತು ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಬರುವಂಥ ಎಲ್ಲ ಥರದ್ದು ಫ್ರೂಟ್ಸ್ ಕೂಡ ನಾವು ಸೇವನೆ ಮಾಡಬೇಕು. ಸೊ ಒಂದು ತಟ್ಟೆಯಲ್ಲಿ ನೋಡಿದ್ರೆ ನೀವು ಸೊಪ್ಪು ತರಕಾರಿ ಜಾಸ್ತಿ ತಿನ್ನಬೇಕು. ಓಕೆ, ಅದರ ಜೊತೆ ಒಂದು ಮುಷ್ಟಿಯಷ್ಟು ನೀವು ಅನ್ನ ಅಂತ ತಿಳ್ಕೊಳ್ಳಿ. ಓಕೆ, 2 ಮುಷ್ಟಿಯಷ್ಟು ನೀವು ಪ್ರೋಟೀನ್, ಏನು ಮೀನು, ಮಾಂಸ, ಮೊಟ್ಟೆ ಅಂತ ಹೇಳ್ತೀವಲ್ಲ, 2 ಮುಷ್ಟಿಯಷ್ಟು ಇರಬೇಕು. 3 ರಿಂದ 4 ಮುಷ್ಟಿ ನಿಮ್ಮದು ಸೊಪ್ಪು ತರಕಾರಿ ಆದರೆ 1 ಮುಷ್ಟಿ ಅನ್ನ ಇರಬೇಕು. ಸೊ ಇದು ಹೆಲ್ದಿ ಫುಡ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಆವಾಗ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಯಾಕೆಂದರೆ ಹೆಲ್ದಿ ಫುಡ್ಡಲ್ಲಿ 2 ಮುಷ್ಟಿ ನೀವು ಪ್ರೋಟೀನ್ ಕನ್ಸಮ್ ಮಾಡಿದ್ರೆ ಪ್ರೋಟೀನಲ್ಲಿ ಫ್ಯಾಟ್ಸ್ ಕೂಡ ಇರುತ್ತೆ. ಮೀನು ಮೊಟ್ಟೆಯಲ್ಲಿ ಫ್ಯಾಟು ಇರುತ್ತೆ. ಅದಾದಮೇಲೆ ನಿಮಗೆ ತರಕಾರಿಗಳಲ್ಲಿ ಫೈಬರ್ಸ್ ಕೂಡ ಸಿಗುತ್ತೆ ನಿಮಗೆ. ಅದು ನಮ್ಮ ಎಲ್ಲ ಥರದ ಬೋವೆಲ್ ಮೂಮೆಂಟ್ಸ್ಗೆ ತುಂಬ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಪ್ಲಸ್ ಕಾರ್ಬೋಹೈಡ್ರೇಟ್ಸ್, ಫ್ಯೂಲ್ ಅಂತ ಏನು ಹೇಳ್ತೀವಿ, ನಮ್ಮ ದಿನಚರಿಯ ಎಲ್ಲ ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂಥ ಎಲ್ಲ ಥರದ್ದು ನಮಗೆ ಶಕ್ತಿ ಏನು ಕೊಡುತ್ತಲ್ಲ ಮಸಲ್ಸು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಿಯೆನ ಅದು ನಮಗೆ ತುಂಬಿಕೊಡುತ್ತೆ. ಪ್ರೋಟೀನು ನಮಗೆ ಮಸಲ್ ಬಿಲ್ಡಿಂಗ್ ಇರ್ಬೋದು, ಬೇರೆ ಬೇರೆ ಎಲ್ಲ ದೇಹದ ಹಾರ್ಮೋನಲ್ ಕ್ರಿಯೆಗೆ ಏನು ಅದು ಸಹಕಾರಿಯಾಗುತ್ತೋ ಅದೆಲ್ಲ ಅದು ಮಾಡಿಕೊಡುತ್ತೆ. ಈ ರೀತಿಯಲ್ಲಿ ನಾವೊಂದು ಹೆಲ್ದಿ ಪ್ಲೇಟ್ನ ಕ್ರಿಯೇಟ್ ಮಾಡಿದ್ರೆ ನಮ್ಮ ದೇಹದ ಒಂದು ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ. ಇದನ್ನು ಒಂದು ಹೆಲ್ದಿ ಫುಡ್ ಅಂತ ಸಿಂಪಲ್ ಆಗಿ ಹೇಳ್ಬೋದು. ವೈವಿಧ್ಯಮಯ ಆಹಾರ ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಅಂತ? ವೆರೈಟಿ ಫುಡ್, ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಮಾತಾಡ್ದಾಗ್ಲೇ ಈಗ ಮೋಸ್ಟ್ ಆಫ್ ದಿ ಟೈಮ್ಸು ನೋಡಿ, ಇಂಡಿಯಾ ಡಯಾಬಿಟಿಕ್ ಕಂಟ್ರಿ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ. ಯಾಕೆ ಡಯಾಬಿಟಿಕ್ ಕಂಟ್ರಿ ಅಂತ ಹೇಳ್ತಾರೆ ಅಂತ ನಾವು ವಿಚಾರ ಮಾಡಿದಾಗ, ಈಗ ನಾನೊಂದು ತಟ್ಟೆಯಲ್ಲಿ 2 ಮುಷ್ಟಿಯಷ್ಟು ಪ್ರೋಟೀನ್ ಇರಬೇಕು, 1 ಮುಷ್ಟಿಯಷ್ಟು ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನದ ಒಂದು ಪದಾರ್ಥ ಇರಬೇಕು, ಆಮೇಲೆ 3 ರಿಂದ 4 ಮುಷ್ಟಿಯಷ್ಟು ನಾನು ತರಕಾರಿ, ಸೊಪ್ಪು ತರಕಾರಿ ಇರಬೇಕು ಅಂತ ನಾನು ಹೇಳಿದೆ. ಆದರೆ ಇಲ್ಲಿ ಹೇಗೆ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನು ತಿಂತಾರೆ ಅಂದರೆ 4 ರಿಂದ 5 ಮುಷ್ಟಿಯಷ್ಟು ಅನ್ನ ತಿಂತಾರೆ, ಕಾರ್ಬೋಹೈಡ್ರೇಟ್ಸ್ ತಿಂತಾರೆ. ಆಯಿತಾ, ಒಂದೇ ಒಂದು ಮುಷ್ಟಿ ಇದ್ದರೆ ಇತ್ತು, ಇಲ್ಲ ಅಂದರೆ ಇಲ್ಲ, ಪ್ರೋಟೀನ್ ಕಂಟೆಂಟ್ ತಿಂತಾರೆ. ಆಯಿತಾ, ಇದು ಬಿಟ್ಬಿಡಿ, ಏನೋ ಸೊಪ್ಪು ತರಕಾರಿ ಅಂತೂ ಇರೋದೇ ಇಲ್ಲ, ಅದಂತೂ ನೆಗ್ಲಿಜಿಬಲ್. ಈಗಿನ ಕಾಲದ ಮಕ್ಕಳಂತೂ ಅದನ್ನು ನೋಡೋದೂ ಇಲ್ಲ. ಓಕೆನಾ? ಸೊ ಈ ಥರ ಇರಬೇಕಾದ್ರೆ ನಮ್ಮ ದೇಹಕ್ಕೆ ಬರೀ ಕಾರ್ಬೋಹೈಡ್ರೇಟ್ಸೇ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ರಕ್ತದಲ್ಲಿ ಏನು ಹೇಳ್ತಾರೆ ಶುಗರ್ ಕಂಟೆಂಟ್, ಮಧುವಿನ ಕಂಟೆಂಟ್ ಜಾಸ್ತಿ ಆದಷ್ಟು ಬೈ ಡಿಫಾಲ್ಟ್ ಎಲ್ಲರಿಗೂ ಡಯಾಬಿಟಿಸ್ ಬಂದೇ ಬರುತ್ತೆ. ಸೊ ರಕ್ತದ ಒಂದು ಥಿಕ್ನೆಸ್ ಜಾಸ್ತಿ ಆಗಿ ಆಟೋಮೆಟಿಕ್ಕಾಗಿ ಟೈಪ್ 2 ಡಯಾಬಿಟಿಸ್ ಎಲ್ರಿಗೂ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಇವಾಗ ಚಿಕ್ಕ ವಯಸ್ಸಿನಲ್ಲೇ ಎಲ್ಲರೂ ಡಯಾಬಿಟಿಕ್ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ತಿನ್ನೋದ್ರಿಂದ. ಪ್ರೊಸೆಸ್ಡ್ ಫುಡ್ಸ್ ಏನು ಹೇಳ್ತಾರೆ, ಈಗ 2 ಬಿಸ್ಕೆಟ್ ತಿನ್ನಿ ನೀವು, ಆ 2 ಬಿಸ್ಕೆಟ್ಟು ಪ್ರೊಸೆಸ್ಡ್ ಆಯಿಲ್, ಪಾಮ್ ಆಯಿಲಲ್ಲಿ ಮಾಡಿರ್ತಾರೆ, ಮೈದಾದಲ್ಲಿ ಮಾಡಿರ್ತಾರೆ.
ಅದು ಎಷ್ಟು ಫಾಸ್ಟಾಗಿ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ರೈಸ್ ಮಾಡುತ್ತೆ ಅಂದರೆ ನಿಮ್ಮ ಒಂದು ರಕ್ತದಲ್ಲಿ ಬ್ಲಡ್ನ ಅದು ಇನ್ಫ್ಯೂಸ್ ಮಾಡಿ ಅದನ್ನ ಸ್ಪೈಕ್ ಮಾಡುತ್ತೆ ಅಂದರೆ ಅಷ್ಟು ಫಾಸ್ಟಾಗಿ ಮಾಡೋದ್ರಿಂದ ನೀವು ಪ್ರತಿ ಸಲ ಈ ಥರ ಸ್ಮಾಲ್ ಐಟಮ್ ನಾನು ಎರಡೇಡು ಬಿಸ್ಕೆಟ್ ತಿಂದೆ, ನಾನು ಜಾಸ್ತಿ ತಿನ್ನಲಿಲ್ಲ ಅಂತ ಹೇಳ್ತೀರ ಅಷ್ಟೇ ಹೊರತು ಅದು ಎಷ್ಟು ಫಾಸ್ಟಾಗಿ ನಿಮ್ಮ ಗ್ಲೂಕೋಸ್ ಲೆವೆಲ್ ರೈಸ್ ಮಾಡ್ತಾ ಇದೆ ಅಂತ ಯಾರೂ ಅದನ್ನು ಕೂತು ವಿಚಾರ ಮಾಡೋದಿಲ್ಲ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಬೈ ಡಿಫಾಲ್ಟು ನೀವು ಡಯಾಬಿಟಿಕ್ ಆಗೇ ಆಗ್ತೀವಿ ಅಲ್ವಾ. ಇದೇ ಕಾರಣಕ್ಕೇ ನಾವು ವೆರೈಟಿ ಫುಡ್, ವೈವಿಧ್ಯಮದ ಒಂದು ಆಹಾರ ಯಾಕೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. 2, 3 ಅವರ್ 4 ಅವರು ಅದು ಕಂಟಿನ್ಯೂಸ್ ಆಗಿ ಒಂದೇ ಥರ ಬ್ಯಾಲೆನ್ಸ್ಡ್ ಆಗಿದ್ದಾಗ ಏನಾಗುತ್ತೆ, ನಮಗೆ ಈ ಥರ ಒಂದು ಡಯಾಬಿಟಿಕ್ ಆಗಲಿ, ಹೈ ಬ್ಲಡ್ ಪ್ರೆಷರ್ ಆಗಲಿ, ಈ ಥರದ್ದು ಯಾವುದೇ ಥರದ್ದು ಮೆಟಬಾಲಿಕ್ ಸಿಂಡ್ರಮ್ಸ್ ಬರೋದಿಲ್ಲ. ಸೊ ಈ ಕಾರಣಕ್ಕೇ ನಾವು ಸೊಪ್ಪು ತರಕಾರಿ ತಿನ್ನಬೇಕು ಅಂತ ಹೇಳಿದೆ. ಯಾಕೆಂದರೆ ಅದು ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ರೈಸ್ ಮಾಡಲ್ಲ. ಲೀನ್ ಪ್ರೋಟೀನ್ ನಾವೀಗ ಮಾತಾಡೋಲ್ಲ, ಮೊಟ್ಟೆ, ಮೀನು ಇಂಥದ್ದೆಲ್ಲ ತಿನ್ನೋದ್ರಿಂದ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ರೈಸ್ ಆಗೋದ್ರಿಂದ, ಸ್ಮಾಲ್ ಕ್ವಾಂಟಿಟಿಯಲ್ಲಿ ಒಂದು ಮುಷ್ಟಿಯಷ್ಟು ಅನ್ನ ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಲಡ್ ಗ್ಲೂಕೋಸ್ ರೈಸ್ ಆಗೋದಿಲ್ಲ. ಸ್ವಲ್ಪ ಫ್ಯಾಟ್ಸ್, ಗುಡ್ ಫ್ಯಾಟ್ಸು, ತುಪ್ಪ ತಿನ್ನೋದ್ರಿಂದ, 1 ಚಮಚ ತುಪ್ಪ ತಿನ್ನೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ. ಒಳ್ಳೊಳ್ಳೆ ಆಹಾರ ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಯಾವುದೇ ಥರದ್ದು ಹಾನಿ ಇಲ್ಲ. ಆದರೆ ಇವ್ರು ತಿನ್ನೋದೆಲ್ಲ ಹೇಳ್ದನಲ್ಲ, ನಾನು ಹೇಳಿದ್ರಲ್ಲಿ ಎಲ್ಲ ಉಲ್ಟನೆ ಮಾಡೋದು. ನಮ್ಮ ಇಡೀ ದೇಶದಲ್ಲಿ ಇರೋವಂಥ ಪದ್ಧತಿ ಈ ಥರ ಆಗಿದೆ. ಮುಂಚೆ ಇರಲಿಲ್ಲ ಆ ಥರ. ಈಗೆಲ್ಲ ಏನು ಮಾಡಿದ್ದಾರೆ, ಹೊರ ದೇಶದವ್ರನ್ನ ಇವ್ರು ಏನು ಮಾಡ್ತಾರೆ, ಅನುಸರಿಸ್ತಿದ್ದಾರೆ. ವೆಸ್ಟರ್ನೈಸ್ಡ್ ಕಲ್ಚರ್ನ ಇವರು ಅನುಸರಿಸ್ತಾ ಇರೋ ಒಂದೇ ಒಂದು ಕಾರಣಕ್ಕೆ ನಮ್ಮ ದೇಶದಲ್ಲಿ ಈಗ ಅನಾರೋಗ್ಯ ಜಾಸ್ತಿ ಆಗ್ತಾ ಇದೆ. ಇದೇ ಕಾರಣಕ್ಕೇ ವೆರೈಟಿ ಆಫ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ನೀವು ಹೇಳಿದ್ರೆ ಸೊಪ್ಪು ತರಕಾರಿ ಕಾಮನ್ ಆಗಿ ಎಲ್ಲರೂ ಕೂಡ ಅಂದರೆ ಸಾಮಾನ್ಯ ಜನರು ಯೂಸ್ ಮಾಡ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಈ ಸೊಪ್ಪು ತರಕಾರಿನ ಕಮ್ಮಿ ಮಾಡಿ, ನೀವು ಹೇಳಿದ್ರೆ ಕಮ್ಮಿ ಮಾಡ್ತಾರೆ ಅಂತ, ಮೀನು, ಮೊಟ್ಟೆ, ಮಾಂಸ ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾರೆ ಮತ್ತು ಜಾಸ್ತಿ ಅವರು ಅದನ್ನು ಯೂಸ್ ಮಾಡ್ತಾರೆ. ಇದು ಯಾವ ರೀತಿ ಅವರಿಗೆ ಎಫೆಕ್ಟ್ ಆಗುತ್ತೆ ಬಾಡಿಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಓಕೆ, ಮೀನು, ಮೊಟ್ಟೆ, ಮಾಂಸ ಇದೆಲ್ಲ ತಿಂದರೆ ಇದರಿಂದ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಓಕೆನಾ? ಅಡ್ವಾಂಟೇಜಸ್ಸು ನಾನು ಹೇಳಿದ ರೀತಿಯಲ್ಲಿ ಇದು ನಮಗೇನು ಮಾಡುತ್ತೆ ಅಂತಂದರೆ, ನಮಗೆ ಯಾವುದೇ ಥರದ್ದು ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ರೈಸ್ ಆಗೋದಕ್ಕೆ ಬಿಡೋದಿಲ್ಲ, ಮಸಲ್ ಮಾಸ್ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಲಾಟ್ ಆಫ್ ಏನಂದರೆ ಹಾರ್ಮೋನಲ್ ಬ್ಯಾಲೆನ್ಸಸ್ಗೆ ಇದೆಲ್ಲ ನಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಅದ್ರದ್ದು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ, ಕಾನ್ಸ್ಟಿಪೇಷನ್ ಆಗುತ್ತೆ, ನಮ್ಮ ಬೋವೆಲ್ ಮೂವ್ಮೆಂಟ್ಸ್ಗೆ ತುಂಬ ತೊಂದರೆ ಮಾಡುತ್ತೆ, ನಮ್ಮ ಇಂಟೆಸ್ಟೈನ್ಸ್ಗೆ ತೊಂದರೆ ಮಾಡುತ್ತೆ. ಯಾಕೆ ಅಂದರೆ ಇದರಲ್ಲಿ ಫೈಬರ್ಸ್ ಇರಲ್ಲ. ಯಾವ ಫೈಬರ್ಸು ನಮಗೆ ಸೊಪ್ಪು ತರಕಾರಿಯಲ್ಲಿ ಸಿಗುತ್ತೋ, ಪ್ಲಾಂಟ್ ಬೇಸ್ಡ್ ಫುಡಲ್ಲಿ ಸಿಗುತ್ತೋ, ನಮಗೆ ನಾನ್ ವೆಜಿಟೇರಿಯನ್ ಫುಡಲ್ಲಿ ಸಿಕ್ಕಲ್ಲ. ಅವಾಗೇನಾಗುತ್ತೆ, ನಮ್ಗೆ ಎಂಟೈರ್ ಇಂಟೆಸ್ಟೈನ್ ಏನಿದೆಯೋ ಅದನ್ನು 2ನೇ ಬ್ರೈನ್ ಅಂತ ಹೇಳ್ತಾರೆ, ಹ್ಯೂಮನ್ಸ್ 2nd ಬ್ರೈನ್ ಅಂತ ಹೇಳ್ತಾರೆ ಇಂಟೆಸ್ಟೈನ್ನ. ಎಂಟೈರ್ ಜೀರ್ಣಕ್ರಿಯೆ ಇದೆಯಲ್ಲ, ಅದು ಸ್ಟಮಕಲ್ಲಿ ಆಗೋಲ್ಲ. ಸ್ಟಮಕಲ್ಲಿ ಬರೀ ಆಗೋದೇನು ಅಂದರೆ, ಅಲ್ಲಿ ಬರೀ ಗ್ರೈಂಡಿಂಗ್ ಅಷ್ಟೇ ಆಗೋದು. ಮಿಕ್ಸಿಯಲ್ಲಿ ನಾವು ಏನು ಗ್ರೈಂಡ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲ ಪದಾರ್ಥ ಹೋಗಿ ಅಲ್ಲಿ ಲಿಕ್ವಿಫೈ ಆಗುತ್ತೆ ಅಷ್ಟೇ ಹೊರತು ಜೀರ್ಣಕ್ರಿಯೆ ಹೊಟ್ಟೆ ಒಳಗಡೆ ಆಗಲ್ಲ. ಜೀರ್ಣಕ್ರಿಯೆ ಆಗೋದೇ ಕರಳಲ್ಲಿ. ಜನಕ್ಕೆ ಇದು ಮಾಹಿತಿ ಇಲ್ಲ. ಎಲ್ಲ ಏನು ಅನ್ಕೊಂಡ್ರೆ ಹೊಟ್ಟೆಲಾಗುತ್ತೆ ಅಂತ ಅನ್ಕೊಳ್ತಾರೆ. ಓಕೆ, ಒಂದು ಸಲ ಹೊಟ್ಟೆಯಿಂದ ಇದು ಬಿಟ್ ಬೈ ಬಿಟ್, ಪೀಸಸ್ ಬೈ ಪೀಸಸ್ ಏನು ಅದು ಇಂಟೆಸ್ಟೈನಲ್ಲಿ ಹೋಗುತ್ತಲ್ಲ ಕರಳಲ್ಲಿ, ಅಲ್ಲಿ ಜೀರ್ಣ ಆಗಿ ಸ್ಲೋ ಆಗಿ ಅದೇನಾಗುತ್ತೆ, ಅಬ್ಸಾರ್ಪ್ಷನ್ ಆಗುತ್ತೆ. ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟು ಪರ್ಟಿಕ್ಯುಲರ್ ವೇಯಲ್ಲಿ ಅಬ್ಸಾರ್ಬ್ ಆಗಿ ಹೋಗಿ ಸ್ಟೋರ್ ಆಗುತ್ತೆ. ಲಿವರಲ್ಲಿ ಸ್ಟೋರ್ ಆಗುತ್ತೆ. ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಅದು ಸ್ಟೋರ್ ಆಗಬೇಕು ಆ ಜಾಗದಲ್ಲಿ ಹೋಗಿ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೀವು ಫೈಬರ್ಸೇ ತಿನ್ನೋದಿಲ್ವೋ, ಇಂಟೆಸ್ಟೈನಲ್ಲಿ ಏನಾಗುತ್ತೆ, ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ, ನರಿಶ್ಮೆಂಟ್ ಇರಲ್ಲ, ಅಲ್ಲಿ ವೆಟ್ನೆಸ್ ಇರೋದಿಲ್ಲ. ಯಾವುದು ನೀವು ನಾನ್ ವೆಜಿಟೇರಿಯನ್ ಸೋರ್ಸ್ ಫುಡ್ ಎಲ್ಲ ತಿಂದಿರ್ತಿರಲ್ಲ, ನಾವು ಏನೇ ಆಹಾರ ತಿಂದರೂ ಅಲ್ಟಿಮೇಟ್ಲಿ ವೇಸ್ಟ್ ಪ್ರಾಡಕ್ಟು ಎಕ್ಸಿಟ್ ಆಗಬೇಕು. ನೀವು ಎಕ್ಸಿಟ್ ಆಗಬೇಕು ಅಂತಂದರೆ ಅಲ್ಲಿಂದ ಹೊರ ಬರೋದಕ್ಕೆ ಆ ಒಂದು ವೇಸ್ಟ್ ಪ್ರಾಡಕ್ಟು ಸಾಫ್ಟ್ ಇರಬೇಕು. ನೀವು ಬರೀ ಪ್ರೋಟೀನೇ ಕೊಡ್ತಾ ಇದ್ರೆ, ಫೈಬರ್ಸ್ ಕೊಟ್ಟಿಲ್ಲ ಅಂತಂದರೆ ಅದನ್ನೆಲ್ಲ ಸುತ್ತಕೊಂಡು ಅದು ಹೊರ ತೆಗಿಯೋದಕ್ಕೆ ಹೆಲ್ಪ್ ಮಾಡೋದೇ ಫೈಬರ್ಸು, ವೇಸ್ಟ್ ಪ್ರಾಡಕ್ಟ್ನ. ನೀವು ಫೈಬರ್ಸ್ ಕೊಟ್ಟಿಲ್ಲ, ಬರೀ ಪ್ರೋಟೀನೇ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತಂದಾಗ ಏನಾಗುತ್ತೆ, ಇದು ತುಂಬಾ ಗಟ್ಟಿ ಆಗುತ್ತೆ. ಯಾಕಂದರೆ ಡ್ರೈ ಆಗಿ ಡಿಹೈಡ್ರೇಟ್ ಆಗುತ್ತೆ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ. ಅವಾಗೇನಾಗುತ್ತೆ, ಕಾನ್ಸ್ಟಿಪೇಟ್ ಆಗುತ್ತೆ, ಹಾರ್ಡಾಗುತ್ತೆ, ನಿಮ್ಗೆ ಹೊರಗಡೆ ಬರಲ್ಲ. ಯಾವಾಗ ಹಾರ್ಡಾಗುತ್ತೆ, ನೀವೇನು ಮಾಡ್ತೀರಾ, ನೀವು ಹೋಗಿ ಕಮೋಡ್ ಮೇಲೋ ಅಥವಾ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಂಡು ಪ್ರೆಷರ್ ಹಾಕ್ತೀರಾ ಹೊಟ್ಟೆಗೆ ಅಂತ ಮುಕ್ಕರಿಸ್ತೀರಾ. ನೀವು ಮುಕ್ಕರಿಸಿದಾಗ ಏನಾಗುತ್ತೆ, ನೀವು ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನ್ ಮೇಲೆ ನೀವು ಫೋರ್ಸ್ ಮಾಡ್ತಾ ಇದ್ದೀರಾ. ಫೋರ್ಸ್ ಮಾಡಿದಾಗ ಏನಾಗುತ್ತೆ, ಏನಲ್ ರೀಜನಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗೋದು ಏನಾಗುತ್ತೆ, ಅಲ್ಲಿರೋ ಸುತ್ತಮುತ್ತ ಇರೋವಂಥ ಒಂದು ಏನಲ್ ರೀಜನಲ್ಲಿ
ಸ್ಮಾಲ್ ಕ್ರ್ಯಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫಿಶರ್ಸ್ ಅಂತ ಹೇಳ್ತಾರೆ. ಆಮೇಲೆ ಮೊಳೆ ರೀತಿಯಲ್ಲಿ ಒಂದು ಸ್ಮಾಲ್ ಅಲ್ಲಿರೋ ಜಾಗದ ಒಂದು ಮಾಂಸಖಂಡ ಹೊರಗೆ ಬರುತ್ತೆ, ಅದಕ್ಕೆ ಪೈಲ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಆಗೋದೇನೆ ಲೆಸ್ ಫೈಬರ್ ಫುಡ್ ತಿನ್ನೋದ್ರಿಂದ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನ. ಯಾರು ಜಾಸ್ತಿ ಮಾಂಸ ತಿಂತಾರೆ, ಮೊಟ್ಟೆ ತಿಂತಾರೆ, ಮೀನು ತಿಂತಾರೆ, ಅದು ತಪ್ಪಲ್ಲ. ಆದರೆ ಅದರ ಜೊತೆಗೆ ತಕ್ಕನಾಗೆ ನೀವು ನಾರಿನಂಶದ ಊಟನೂ ತಿನ್ನಬೇಕು. ಆವಾಗ ನಿಮಗೆ ಈ ತೊಂದರೆ ಬರೋದಿಲ್ಲ. ನೀವು ಯಾವಾಗ ತಿನ್ನಲ್ಲ ಅವಾಗ ಈ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಎರಡೂ ಇಂಪಾರ್ಟೆಂಟೇ. ನಿಮಗೆ ಗೊತ್ತಿರಬೇಕಷ್ಟೇ. ನೀವು ಮಾಂಸ ಮೊಟ್ಟೆ ಎಲ್ಲ ತಿಂತೀನಿ ಅಂದರೆ ಫೈಬರ್ಸ್ ರಿಚ್ ಫುಡ್ಡು ಕೂಡ ನೀವು ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಇದನ್ನು ಬಿಟ್ಟು ಅದನ್ನು ತಿನ್ನೋಂಗಿಲ್ಲ, ಅದನ್ನು ಬಿಟ್ಟು ಇದನ್ನು ತಿನ್ನೋಂಗಿಲ್ಲ. ಹಾಗೆ ಎರಡೂ ತಕ್ಕಡಿಯಲ್ಲಿ ನೋಡಬೇಕು ಅಂದರೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೀವು ದಯವಿಟ್ಟು ಅದನ್ನು ಮಾಡಿದಾಗ ನಿಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ. ಸೊ ಆ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಪ್ರೋಟೀನು ಇಂಪಾರ್ಟೆಂಟ್, ಮಾಂಸ ಮೊಟ್ಟೆ ಮೀನು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ಸು ಸಸ್ಯಾಹಾರಿಯಲ್ಲಿ ನಾರಿನಂಶ ಪದಾರ್ಥಗಳೂ ಇಂಪಾರ್ಟೆಂಟ್ ಆಗುತ್ತೆ. ವೆಜಿಟೇರಿಯನ್ ಫುಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸರ್, ನೀವು ಹೇಳಿದ್ರೆ ಈಗ ನಮ್ಮ ಆಹಾರದಲ್ಲಿ ಚಿಕನ್ ಕೂಡ ಇರಬೇಕು, ಈ ಥರ ನಾನ್ ವೆಜ್ ಐಟಮ್ಸ್ಗಳು ಕೂಡ ಇರಬೇಕು, ಜೊತೆಗೆ ತರಕಾರಿ ಸೊಪ್ಪು ಅದು ಇರಬೇಕು ಅಂತ ನೀವು ಹೇಳಿದ್ರಿ. ಈಗ ಎಷ್ಟೋ ಜನ ಹೇಳ್ತಾರೆ ಈ ಕೋಳಿಗಳಿಗೆಲ್ಲ ಇಂಜೆಕ್ಷನ್ ಕೊಡ್ತಾರೆ, ಇದರಿಂದ ಕೆಲವೊಂದಿಷ್ಟು ಎಫೆಕ್ಟ್ಗಳಾಗುತ್ತೆ, ಅದು ಯಾವ ಥರ ಹಿಂಗೆ ಅಂತ? ಮೇಡಮ್, ಇವಾಗ ಎಲ್ಲೇ ಹೋಗಿ ಓಕೆ, ಈಗೇನಾಗಿದೆ ಅಂದರೆ ಕಾಲ ಪ್ರಾಫಿಟಬಲ್ ಆಗಿಬಿಟ್ಟಿದೆ ಎಲ್ಲ. ವೆದರ್ ಇಟ್ ಈಸ್ ಫಾರ್ಮಸಿ ಇಂಡಸ್ಟ್ರಿ ಇರ್ಬೋದು, ಮೆಡಿಕಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಈ ಥರ ಒಂದು ಮಾಂಸ ಮೀನು ಮೊಟ್ಟೆ ಇಂಡಸ್ಟ್ರಿ ಇರ್ಬೋದು, ಇವನ್ ತರಕಾರಿ ಕೂಡ. ಮೇಡಮ್, ನೀವು ತರಕಾರಿನೂ ಬಿಡಬೇಡಿ, ಅದನ್ನು ಹೇಳಿ, ಯಾಕಂದರೆ ಎಲ್ಲ ಪ್ರಾಫಿಟಬಲ್ ಆಗಿದೆ. ಮೊಟ್ಟೆ ಅಂದಾಗ ಪ್ಲಾಸ್ಟಿಕ್ ಮೊಟ್ಟೆಗಳು ಮೇಡಮ್, ಪ್ಲಾಸ್ಟಿಕ್ ಮೊಟ್ಟೆ ಬಿಟ್ಬಿಡಿ, ಅಕ್ಕಿ ಕೂಡ ಪ್ಲಾಸ್ಟಿಕ್ ಅಕ್ಕಿ ಕೂಡ ಇದೆ, ಆಯಿತಾ? ನಾವು ನಿಜವಾಗ್ಲೂ ಇದ್ರ ಬಗ್ಗೆ ಹಾಗೆ ಇನ್ನೂ ಸೂಕ್ಷ್ಮವಾಗಿ ಹೋಗ್ತಾ ಇದ್ರೆ, ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಹೋಗ್ತಾ ಇದ್ರೆ, ನಾನು ಲಿಸ್ಟ್ ಕೊಟ್ಟರೆ ಆಮೇಲೆ ಈಗ ಮಾಡ್ತಾ ಇದ್ರಲ್ಲ ಹಗರಣ, ಅವರೆಲ್ಲ ನಿಮ್ಮಿಂದನೂ ಬಿಡ್ತಾರೆ, ನನ್ನಿಂದನೂ ಬೀಳ್ತಾರೆ, ಗ್ಯಾರಂಟಿ. ನಾವು ಹುಡ್ಕೊಂಡ್ಬಿಡ್ತಾರೆ, ಇವರಿಬ್ಬರು ಎಲ್ಲಿ ಸಿಗ್ತಾರೋ ಇವ್ರಿಗೆ ಹೊಡೆಯೋಣ ಅಂತ, ಆಯಿತಾ? ಸೊ ಅದನ್ನು ಆಮೇಲೆ ಮಾತಾಡೋಣ ಬಿಡಿ. ಈಗ ಮೇಯ್ನ್ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಣ. ಓಕೆ, ಬಿಕಾಸ್ ಎಲ್ಲರಿಗೂ ಒಂದು ವ್ಯಾಪಾರ ಅಂದಮೇಲೆ ಅದರಲ್ಲಿ ಮುನಾಫಾ ನುಕ್ಸಾನ್ ಅಂತ ಹೇಳ್ತಾರೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ. ಎಲ್ಲರೂ ಈಗ ಏನು ಮಾಡಿದ್ದಾರೆ ಅಂದರೆ ನೋ ಲಾಸ್ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆನಾ? ಇವಾಗ ಒಂದು ಚಿಕ್ಕ ಕೋಳಿ ಮೊಟ್ಟೆಯಿಂದ ಮರಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ, ನಾಟಿ ಕೋಳಿ ಅಂತ ತಿಳ್ಕೊಳ್ಳೋಣ. ಅದು 1 kg ಬರಬೇಕು ಅಂತಂದರೆ ತೂಕ ಕಡಿಮೆ ಅಂದರು 8 ತಿಂಗಳಿಂದ 1 ವರ್ಷ ತಗೊಳುತ್ತೆ ನ್ಯಾಚುರಲ್ ಆಗಿ. ಏನು ಬೀದಿಯಲ್ಲಿ ಬಿಟ್ಟರೆ ಅಲ್ಲಿ ಇಲ್ಲಿ ಮೇಯ್ಕೊಂಡು ಫೀಲ್ಡಲ್ಲೆಲ್ಲ ಬಿಟ್ಟರೆ ಅದು ಹುಳ ಉಪ್ಪಟೆ ಗೆದ್ದಲು ಜಿರಳೆ ಪಲ್ಲಿ ಅದು ಇದು ಏನೋ ಒಂದು ತಿನ್ಕೊಂಡು ಎರೆಹುಳ ಅದು ಇದು ತಿನ್ಕೊಂಡು ಬೆಳೆಯೋದಕ್ಕೆ 8 ರಿಂದ 1 ವರ್ಷ ತಗೊಳುತ್ತೆ 1 kg ಅಷ್ಟು ತೂಕ ಬರೋದಕ್ಕೆ. ನೀವು ಅದೇ ಈಗ ನಾಟಿ ಕೋಳಿನೇ ತಗೊಳ್ಳಿ, ಯಾವುದೋ ಒಂದು ಫಾರ್ಮಲ್ಲಿ ಬೆಳೀತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ನೀವು ಎಲ್ಲ ಹೋಗಿ ಬೇಕಾದ್ರೆ ಒಂದು ಪರೀಕ್ಷೆ ಮಾಡಿ. ನೀವು ಫಾರ್ಮ್ಗೆ ಹೋಗ್ಬಿಟ್ಟು ನಾಟಿ ಕೋಳಿ ಬೆಳೆಸ್ತಾ ಇದ್ದಾರಲ್ಲ, ಅಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ, ಎಲ್ಲ ಒಂದು ಕಡೆ ಬೆಳೆಸ್ತಾ ಇರ್ತಾರೆ, ಒಂದು ಕಡೆ ಗೂಡಲ್ಲಿ ಹಾಕಿರ್ತಾರೆ, ಇವರೇ ಫೀಡ್ ತೊಗೊಂಬಂದು ಹಾಕ್ತಾರೆ. ಆ ಫೀಡಲ್ಲಿ ಕೂಡ ಇವರು ಹಾರ್ಮೋನ್ಸ್ನ ಹಾಕಿರ್ತಾರೆ. ಓಕೆನಾ? ಅದು ಬಿಟ್ಟು ಇದಕ್ಕೆ ಇಂಜೆಕ್ಟ್ ಕೂಡ ಮಾಡ್ತಾರೆ, ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ತಾರೆ. ಯಾಕೆ ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ತಾರೆ ಅಂದರೆ, ನಾನು ಒಂದು ಎಪಿಸೋಡಲ್ಲಿ ನಾನು ಸ್ಟಿರಾಯ್ಡ್ಸ್ ಬಗ್ಗೆ ಮಾತಾಡಿದ್ವಿ ನಾವು, ಹೇಗೆ ಅದು ಮಾಂಸಖಂಡಗಳನ್ನ ಹೆಚ್ಚಿಸುತ್ತೆ ಅಂತ ನಾವು ಮಾತಾಡಿದ್ವಿ. ನಾವು ಆಥ್ಲೀಟ್ಸು ಮತ್ತು ಬಾಡಿ ಬಿಲ್ಡರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಮಾಂಸಖಂಡ ಬೇಗ ಬೆಳೆಸೋದಕ್ಕೆ ಅಂತ. ಅದೇ ಕಾನ್ಸೆಪ್ಟನ್ನ ಇದಕ್ಕೂ ಯೂಸ್ ಮಾಡ್ತಾರೆ. ಏನು ಕೋಳಿಗಾಗಲಿ ಕುರಿ ಮೇಕೆ ದನ ಏನೆಲ್ಲ ತಿಂತಾರೋ ಅದೆಲ್ಲದಕ್ಕೂ ಹಾಕ್ತಾರೆ, ಇಂಜೆಕ್ಟ್ ಮಾಡ್ತಾರೆ. ಯಾವ ಕೋಳಿ 1 kg 8 ತಿಂಗಳಿಂದ 1 ವರ್ಷ ತಗೋಬೇಕೋ ಅದು ಆಲ್ಮೋಸ್ಟ್ 30 ರಿಂದ 36 ದಿನಕ್ಕೆ 1 kg 1.25 kg ಬರುತ್ತೆ. 2.5 kg ಬರುತ್ತೆ ಸರ್. ಯೋಚನೆ ಮಾಡಿ, 1 ವರ್ಷ ಎಲ್ಲಿ, 1.5 ತಿಂಗಳು ಎಲ್ಲಿ ಮೇಡಮ್? ಯೋಚನೆ ಮಾಡಿ. ಅಂಥ ಒಂದು ಆಹಾರನ ನಾವು ಸೇವನೆ ಮಾಡಿದ್ರೆ ನಮ್ಮ ದೇಹದ ಮೇಲೆ ಅದು ಮಾಡುವಂಥ ದುಷ್ಪರಿಣಾಮಗಳು ಯಾವ ಲೆವೆಲ್ಗಿರುತ್ತೆ ಅಂತ ನೀವು ಯೋಚನೆ ಮಾಡಿ. ಎಲ್ಲ ಫಾರಮ್ ಕೋಳಿಗಳೇ ತಿನ್ನೋದು. ಎಲ್ಲ ಇವಾಗ ಹೋಗ್ತಾರೆ ಎಲ್ಲೆಲ್ಲಿ ಈಗ ಇದೆಲ್ಲ ಇರುತ್ತಲ್ಲ, ಔಟ್ಲೆಟ್ಸ್ ಎಲ್ಲ ಇರುತ್ತಲ್ಲ, ಅದು ಬೆಸ್ಟ್ ಆಫ್ ದಿ ಡ್ರೆಸ್ ಚಿಕನ್ ಅಂತೇಳಿ ಯಾವುದೇ ಚಿಕನ್ ಅಂತ ಹೇಳ್ಕೊಳ್ಳಿ. ಓಕೆನಾ? ಎಲ್ಲ ಕಡೆ ಬರೋದೇ ಇಂಜೆಕ್ಟಬಲ್ ಚಿಕನ್. ನೀವು ಯಾವುದೇ ಥರದ್ದು ಈಗ ಮಟನ್ ಶಾಪ್ಗೆ ಹೋಗಲಿ
ಎಲ್ಲರೂ ಹೋಗಲಿ, ಎಲ್ಲ ಈ ಥರದ್ದೇ ಸಿಕ್ಕೋದು ನಿಮಗೆ. ಬಿಕಾಸ್ ಎಲ್ರಿಗೂ ಜಾಸ್ತಿ ಪ್ರಾಫಿಟ್ ಮಾಡಬೇಕು. ಯಾರನ್ನು ಅಲ್ಲೋಗಿ 1 kg ಕೊಡಪ್ಪ 2 kg ಕೊಡಪ್ಪ ಅಂತ ಕೇಳೋನು ಇದು ಇಂಜೆಕ್ಷನ್ ಹಾಕಿದಾರ ಅಂತ ಕೇಳಲ್ಲ, ಎಷ್ಟು ರೇಟು ಅಂತ ಕೇಳ್ತಾನೆ ಫಸ್ಟು. ಕರೆಕ್ಟ್ ಅಲ್ವಾ? ಅದು ಕುರಿ ಆಗಲಿ, ಕೋಳಿ ಆಗಲಿ, ಮೇಕೆ ಆಗಲಿ, ಯಾವ್ದಾರಾಗಲಿ ರೇಟ್ ಕೇಳ್ತಾನೆ ಅಷ್ಟೇ. ಕಡಿಮೆಯಲ್ಲಿದೆಯೋ ಅಲ್ಲಿ ಹುಡ್ಕೊಂಡು ಹೋಗ್ತಾನೆ. ಎಂಥ ಬುದ್ಧಿವಂತರು ನಮ್ಮ ಜನಗಳು. ಒಂದು ಇನ್ನೊಂದೇನು ಅಂತಂದರೆ, ಇವಾಗ ಅವನು ಆ ಕೆಲಸ, ಅವ್ನಿಗೆ ಪ್ರಾಫಿಟ್ ಇಲ್ಲ ಅಂತಂದರೆ ಅವನು ಆ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಅದೇನೇ ಇವಾಗ ನ್ಯಾಚುರಲಾಗಿ ಬೆಳೆಸ್ತಾರಲ್ಲ, ಪ್ಯಾಸ್ಚರೈಸ್ಡ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ನಾನು ಆ ಪರ್ಟಿಕ್ಯುಲರ್ ವರ್ಡ್ಗೆ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಜನತೆ ಈ ಪರ್ಟಿಕ್ಯುಲರ್ ವರ್ಡ್ನ ಹುಡುಕಿ ನೀವು ಇಂಥ ಆಹಾರನೇ ನೀವು ಸೇವನೆ ಮಾಡಬೇಕು. ಆರ್ಗ್ಯಾನಿಕ್ ಅಂತ ಸುಮ್ಮನೆ ಲೇಬಲ್ ಮಾಡ್ತಾರೆ. ಓಕೆ, ದಯವಿಟ್ಟು ಅದಕ್ಕೆ ನೀವು ಇದು ಬೀಳಬೇಡಿ, ನೀವು ಅದಕ್ಕೆ ಇದಾಗಬೇಡಿ, ಮರಳಬೇಡಿ. ಪ್ಯಾಸ್ಚರೈಸ್ಡು ಇಂಪಾರ್ಟೆಂಟು. ವೆಜಿಟೇಬಲ್ಸು ಈ ಥರದ್ರಲ್ಲಿ ಆರ್ಗ್ಯಾನಿಕ್ ಅಂತಂದರೆ ನೀವು ಆ್ಯಕ್ಚುಲಿ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಆರ್ಗ್ಯಾನಿಕ್ ಫುಡ್ಗೆ. ಅದು ಸುಮ್ಮನೆ ಸುಳ್ಳಾಗಿ ಎಲ್ಲದಕ್ಕೂ ಆರ್ಗ್ಯಾನಿಕ್ ಅಂತ ಹೇಳಿ ಮಾರ್ತಾರೋ ಹೊರತು ರಿಯಲ್ಲಾಗಿ ಆರ್ಗ್ಯಾನಿಕ್ ಅಂದರೆ ನೀವು ಹುಡ್ಕೊಂಡು ಹೋಗ್ಬೇಕು. ಆರ್ಗ್ಯಾನಿಕಲ್ಲಿ ನಿಮಗೆ ನಿಜವಾಗ್ಲೂ ಒಳ್ಳೆ ಸೈಜ್ ಇರೋದು ಸಿಕ್ಕೋದೇ ಇಲ್ಲ. ನಿಮಗೆಲ್ಲ ಎಲ್ಲೋ ಪುಟಾಣಿ ಸಿಗುತ್ತೆ, ಇಶಿಷೇದ ಪದಾರ್ಥ, ಅದು ರಿಯಲ್ ಆರ್ಗ್ಯಾನಿಕ್ ಹೇಳಬೇಕು ಅಂತಂದರೆ ಆ ಥರದ್ದು. ಸೊ ಈ ಎಸ್ಪೆಷಲಿ ಕೋಳಿ ಆಗ್ಬೋದು, ಕುರಿ, ಮೇಕೆ ಇಂಥವಾದರೆ ಪ್ಯಾಸ್ಚರೈಸ್ಡ್ ಅಂತ ಇರುತ್ತೆ. ಪ್ಯಾಸ್ಚರೈಸ್ಡ್ ಅಂದರೆ ಏನು? ಈಗ ಮೈದಾನದಲ್ಲಿ ಬಿಟ್ಬಿಟ್ಟಿರ್ತಾರೆ. ಈಗ ಹಸು, ಕರು, ದನ ಎಲ್ಲ ಮೇಯಕ್ಕೆ ಬಿಟ್ಟಿರ್ತಾರೆ, ಗೊತ್ತಾ? ಮುಂಚೆ ಎಲ್ಲ ಹಂಗೆ ಇತ್ತು. ಯಾರೋ ಒಬ್ಬ ಒಂದು 20-30 ಕುರಿಗಳನ್ನ ಮೇಯ್ಸ್ಕೊಂಡು ಹೋಗಿರೋನು, ಅಲ್ಲಿ ಇಲ್ಲಿ ಮೇಯ್ಕೊಂಡು ಸಾಯಂಕಾಲದಷ್ಟರಲ್ಲಿ ವಾಪಸ್ಸು ಹೊಡ್ಕೊಂಡು ಮನೆಗೆ ಹೋಗಿರೋರು. ಅಂಥದ್ದನ್ನ ಮಾತ್ರ ದಯವಿಟ್ಟು ನೀವು ಕನ್ಸ್ಯೂಮ್ ಮಾಡ್ತಾ ಅಂಥದ್ದು ಮಾತ್ರ. ಯಾವುದೇ ಕಾರಣಕ್ಕೂ ಯಾವುದಾದ್ರು ಒಂದು ಫಾರ್ಮಲ್ಲಿ ಇದೆಲ್ಲ ಮಾಡಿರ್ತಾರಲ್ಲ ಅಂಥದ್ದನ್ನ ದಯವಿಟ್ಟು ನೀವು ಖರೀದಿ ಮಾಡಬಾರ್ದು. ಅಂಥದ್ರಲ್ಲಿ 100% ಇದೆಲ್ಲ ಇದ್ದೇ ಇರುತ್ತೆ. ಅವ್ರು ಇಂಜೆಕ್ಷನ್ ಹಾಕಿಲ್ಲ ಅಂತ ಹೇಳ್ಬೋದು. ನೀವು ಹೋಗಿ ನೋಡಿದ್ರಾ? ಅದನ್ನು ಯೋಚನೆ ಮಾಡಿ ಫಸ್ಟು. ನಾವು ಯಾವತ್ತೂ ಮಾಡಲ್ಲ ಇದೆಲ್ಲ ಅಂತ ಹೇಳ್ತಾರೆ. ನೀವು ನೋಡಿದ್ರಾ? ಇಲ್ವಲ್ಲ. ಅವ್ರು ಫೀಡಲ್ಲಿ ಹಾಕಿದ್ರಾ ಇಲ್ವ ಅಂತ ನೀವು ನೋಡಿದ್ರಾ? ಇಲ್ವಲ್ಲ. ಸೊ ಯಾಕೆ ರಿಸ್ಕ್ ತೊಗೊಳ್ತೀರಾ? ನಿಮ್ಗಲ್ದಿರಾ ನೋಡಿ, ಜಾಸ್ತಿ ಪ್ರಾಬ್ಲಮ್ ಆಗೋದು ಯಾರು ಗೊತ್ತಾ? ಹೆಣ್ಮಕ್ಳಿಗೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವ್ರಿಗೆ ಆಗೋಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸು ಗಂಡು ಮಕ್ಳಿಗೆ ಅಷ್ಟೊಂದು ಅದು ಪ್ರಭಾವ ಬೀರಲ್ಲ. ಎಸ್, ಗಂಡು ಮಕ್ಕಳಿಗೂ ತೊಂದರೆ ಮಾಡುತ್ತೆ ಹಾರ್ಮೋನ್ಸಲ್ಲಿ, ಆದರೆ ಹೆಣ್ಮಕ್ಳಿಗೆ ತುಂಬ ಜಾಸ್ತಿ ಪರಿಣಾಮಗಳಾಗುತ್ತೆ. ಯಾಕಂದರೆ ಈ ಥರದ್ದೆಲ್ಲ ಒಂದು ಹಾರ್ಮೋನ್ ಇಂಜೆಕ್ಟ್ ಆಗಿರೋವಂಥ ಒಂದು ಮಾಂಸ, ಮೀನು, ಮೊಟ್ಟೆ ಎಲ್ಲ ತಿಂದಾಗ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೋಡಿ, ಈ ಕಾಲಕ್ಕೆ 7 ವರ್ಷ 8 ವರ್ಷಕ್ಕೆಲ್ಲ ಮಕ್ಕಳಿಗೆ ಮೆಚುರಿಟಿ ಬರ್ತಾ ಇದೆ. ದಟ್ ಈಸ್ ವೆರಿ ರಾಂಗ್. ಆ ಥರ ಆಗಬಾರ್ದು. ಈ ವಯಸ್ಸಿಗೆಲ್ಲ ಅವ್ರು ಮೆಚ್ಯೂರ್ ಆಗಲೇಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಯಾಕೆ ಆಗ್ತಾ ಇದೆ ಅಂತಂದರೆ ಇದೇ ಕಾರಣಕ್ಕೆ. ಚಿಕ್ಕ ವಯಸ್ಸಿಗೆಲ್ಲ PCOD ಪ್ರಾಬ್ಲಮ್ ಬರ್ತಾ ಇದೆ. ಅದೆಲ್ಲ ಆಗ್ತಾ ಇರೋದು ಯಾಕೆ ಅನ್ಕೊಂಡ್ರಿ? ಇದೇ ಕಾರಣಕ್ಕೇನೆ. ದಯವಿಟ್ಟು ತಂದೆ ತಾಯಿಗಳು ಇದ್ರ ಮೇಲೆ ಸ್ವಲ್ಪ ಗಮನ ಇಡಬೇಕು, ಎಚ್ಚರಿಕೆ ವಹಿಸಬೇಕು. ನಿಮ್ಗೆ ನಿಜವಾಗ್ಲೂ ಈ ಥರದೆಲ್ಲ ನಾನ್ ವೆಜಿಟೇರಿಯನ್ ಸೋರ್ಸು ಕನ್ಸ್ಯೂಮ್ ಮಾಡಬೇಕು ಅಂದರೆ ಹುಡ್ಕೊಂಡು ಹೋಗಿ, 1-2 ಹೆಜ್ಜೆ ದೂರ ಹೋಗಿ, ದಯವಿಟ್ಟು ಹೋಗಿ. ಇವಾಗ ನೋಡಿ, GKVK ಇದೆ, ಎಲ್ಲ ನ್ಯಾಚುರಲ್ ಆರ್ಗಾನಿಕ್ ಸೋರ್ಸಲ್ಲಿ ಅವರು ಬೆಳೆಸ್ತಾರೆ. ಅದೇ ಥರ ಹುಡ್ಕೊಂಡೋಗಿ, ಎಲ್ಲೋ ಒಂದು ಕಡೆ ಹುಡ್ಕೊಂಡೋಗಿ ತಗೊಂಬಂದು ನೀವು ಕನ್ಸ್ಯೂಮ್ ಮಾಡಿಸಿ. ನೀವು ಅನಾನುಕೂಲ ಅಂದ್ಕೊಂಡು ನೀವು ಹತ್ರದಲ್ಲೇ ಎಲ್ಲೋ ತೊಗೊಂಬರೋಣ ಅಂತಂದರೆ ನಿಮ್ಮ ಮಕ್ಕಳು ಹೆಲ್ತ್ ಹಾಳು ಮಾಡೋದಕ್ಕೆ ಕಾರಣ ನೀವೇ, ನಿಮ್ಮ ಹೆಲ್ತ್ ಹಾಳು ಮಾಡೋಕ್ಕೆ ಕಾರಣನೂ ನೀವೇ. ಸೊ ಪ್ಯಾಸ್ಚರೈಸ್ ನಾನು ಹೇಳಿದಾಗೆ ಅದು ಮೇಯ್ಬೇಕು. ಯಾವುದೇ ಥರದ್ದು ಒಂದು ಏನು ಹೇಳ್ತಾರೆ, ಕೂಡಾಕಿರೋ ಜಾಗದಲ್ಲಿ ಅದಿರಬಾರ್ದು. ಅದು ಸೂರ್ಯನ ಬೆಳಕು ಕೆಳಗೆ ಅದು ಓಡಾಡಿಕೊಂಡು ಆರಾಮಾಗೆ ಮೇಯ್ಕೊಂಡು ಇದ್ದರೆ ಮಾತ್ರ ಅದು ನ್ಯಾಚುರಲ್. ಅಂಥದನ್ನ ಸೇವನೆ ಮಾಡೋದ್ರಿಂದ ಯಾವುದೇ ಥರದ್ದು ದುಷ್ಪರಿಣಾಮಗಳು ಇಲ್ಲ. ಅಂಥದ್ದಾದರೆ ಓಕೆ. ಹಾಗೆ ಅದೇ ಮಾತಾಡ್ತಿದ್ರಿ ಸರ್, ನೀವು ನಾರಿನಂಶ ಇರುವಂತಹ ಐಟಮ್ಗಳನ್ನು ಜಾಸ್ತಿ ತಿನ್ನಬೇಕು ಅಂತ ಅಂದ್ಬಿಟ್ಟು. ಈ ನಾರಿನಂಶ ಇರುವಂತಹ ಅಂಶಗಳು ಅಂದರೆ ಆ ಥರ ಒಂದು ತರಕಾರಿ ಆಗ್ಬೋದು, ಸೊಪ್ಪು, ಇವೆಲ್ಲ ಯಾವ್ಯಾವ ಬರುತ್ತೆ ಅಂತ ನೋಡಿ. ಇವಾಗ ತರಕಾರಿಯಲ್ಲಿ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಸೊಪ್ಪು, ನಾರಿನಂಶ ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಆಮೇಲೆ ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಈ ಹೂಕೋಸು, ಆಮೇಲೆ ಬ್ರಾಕಲಿ ಈಸ್ ಮ್ಯಾನ್ ಮೇಡ್, ಮನುಷ್ಯ ಕ್ರಿಯೇಟ್ ಮಾಡಿರೋವಂಥದ್ದು. ಆದರೆ ಹೂಕೋಸು ಮನುಷ್ಯ ಕ್ರಿಯೇಟ್ ಮಾಡಿರೋದಲ್ಲ, ಅದು ನೇಚರ್ ಕ್ರಿಯೇಟೆಡ್. ಮನುಷ್ಯ ನೋಡಿ, ಹೂಕೋಸ್ ಥರನೇ ಇರುತ್ತೆ ಹೂಕೋಸ್ ಥರನೇ ಬ್ರಾಕಲಿನ ಮನುಷ್ಯ ಕ್ರಿಯೇಟ್ ಮಾಡಿರೋದು. ಸೊ ಅದನ್ನು ತಿನ್ಬೋದು. ಓಕೆ, ಇಂಥದ್ದೆಲ್ಲ ಜಾಸ್ತಿ ನಾರಿನಂಶ ಇರುತ್ತೆ. ಪ್ಲಸ್ ಮಿಲ್ಲೆಟ್ಸ್, ಏನು ನಾವು ಸಾಮೆ, ಅರ್ಕ, ನವಣೆ, ಗೋಧುಲು ಇದೆಲ್ಲ ಇದೆಯಲ್ಲ, ಇದರಲ್ಲಂತೂ ತುಂಬ ಚೆನ್ನಾಗಿರುತ್ತೆ.
ನಾರಿನಂಶನೂ ತುಂಬ ಚೆನ್ನಾಗಿರುತ್ತೆ. ದಿ ಬೆಸ್ಟ್ ಆಫ್ ದಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾನು ಹೇಳ್ಬೋದು. ನೀವು ಎಷ್ಟು ನೆನೆಸ್ತೀರಾ, ಓವರ್ನೈಟ್ ಸೋಕ್ ಮಾಡ್ತೀರಲ್ಲ, ಅಷ್ಟು ನಾರಿನಂಶ ಹೆಚ್ಚುತ್ತೆ. ನೀವು ಎಷ್ಟೆಷ್ಟು ಸೋಕ್ ಮಾಡ್ತೀರಾ, 2 ಅವರ್ ಸೋಕ್ ಮಾಡಿದ್ರೆ ಇಷ್ಟು ಪರ್ಸೆಂಟೇಜ್ ನಾರಿನಂಶ ಆಗುತ್ತೆ. ನೀವು 6 ಅವರ್ ಸೋಕ್ ಮಾಡಿದ್ರೆ ಇಷ್ಟು ಜಾಸ್ತಿ ಆಗುತ್ತೆ. 8 ಅವರ್ ನೆನೆಸಿದ್ರೆ ಇಷ್ಟು ನೀವು ಜಾಸ್ತಿ ಏನು ನೆನೆಸಿದಷ್ಟು ಟೈಮ್ ಪೀರಿಯಡು ಅಷ್ಟು ಜಾಸ್ತಿ ನಾರಿನಂಶ ಜಾಸ್ತಿ ಆಗುತ್ತೆ. ಹಾಗೆ ಇದು ಅಷ್ಟೇ, ಎಷ್ಟು ಸೋಕ್ ಮಾಡಿದಷ್ಟು ಅಷ್ಟು ಜಾಸ್ತಿ ಆಗುತ್ತೆ. ಸೊ ಈ ಥರ ಪದಾರ್ಥಗಳು ಜಾಸ್ತಿ ನೀವು ಕನ್ಸ್ಯೂಮ್ ಮಾಡಬೇಕು. ನಾರಿನಂಶ ಇರುವಂಥದ್ದು ಎಲ್ಲ ತರಕಾರಿಯಲ್ಲೂ ನಾರಿನಂಶ ಜಾಸ್ತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ದಿ ಬೆಸ್ಟ್ ಅಂತ ಕಿಂಗು ಏನು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪು. ಅದು ನುಗ್ಗೆ ಸೊಪ್ಪು ಏನು ಬೇಡ, ನುಗ್ಗೆಕಾಯಿ ನೋಡಿ, ಅದನ್ನು ನಾವು ಜಿಗಿದ್ಬಿಟ್ಟು ನಾವು ಬಿಸಾಕ್ಬೋದು ಅಷ್ಟೇ, ಅಗದಿ ತಿಂದಕ್ಕಾಗಲ್ಲ ನಾವು ಅದನ್ನ, ಅಷ್ಟು ನಾರದು. ತಿಂದ್ರೂ ನಾಳೆ ಬೆಳಗ್ಗೆ ಅದೆಲ್ಲ ಹಂಗೆ ಬಂದಿರುತ್ತೆ ಹೊರಗಡೆ, ಏನು ಅಷ್ಟು ಫೈಬ್ರಸ್ಸು. ಪ್ಲಸ್ ಸೌತೆಕಾಯಿ, ಇವಾಗ ಸೌತೆಕಾಯಿ ಕಟ್ ಮಾಡ್ತೀವಿ, ಈಗೆಲ್ಲ ಬಿಡಿ ಅದ್ರದ್ದು ಸಿಪ್ಪೆನೂ ಮೇಲ್ಗಡೆ ಸಿಪ್ಪೆ ತೆಗೆದುಬಿಡ್ತಾರೆ, ತೆಗಿಬಾರ್ದು, ಅದರಲ್ಲೇ ಇರೋದು ನಾರಿನಂಶ, ಅದರಲ್ಲೂ ಇರ್ತದೆ ಫೈಬರ್ಸು. ಅದರಲ್ಲಿ ಒಳಗಡೆ ಏನು ಮಾಡ್ತಾರೆ, ತೆಗೆದುಬಿಟ್ಟು ಅದ್ರ ಬೀಜ ತೆಗಿತಾರೆ. ಆ ಬೀಜದಲ್ಲೇ ಇರೋದಪ್ಪ, ಅದನ್ನು ತಿನ್ನಿರಿ ಆಯಿತಾ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅಕಸ್ಮಾತು ನಮ್ಮ ಕರುಳಲ್ಲಿ ಶಕ್ತಿ ಇಲ್ಲ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ ಅಂದರೆ, ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಮಲದಲ್ಲಿ ಬಂದುಬಿಟ್ಟಿರುತ್ತೆ, ಆ ಬೀಜನೂ ಬಂದಿರುತ್ತೆ. ಯಾಕಂದರೆ ಅಷ್ಟು ಫೈಬರಸ್ ಅದು, ಅದನ್ನು ತಿನ್ನಬೇಕು. ಎಂಟೈರ್ ವೈಟಮಿನ್ ಬಿ ಕಾಂಪ್ಲೆಕ್ಸ್ದು ಎಂಟೈರ್ ಸ್ಟ್ರಕ್ಚರ್ ಇದೆಯಲ್ಲ, ಅದಷ್ಟು ಒಂದೇ ಒಂದು ವೆಜಿಟೇಬಲ್ ಇದೆ. ಎಂಟೈರ್ ಬಿ ಕಾಂಪ್ಲೆಕ್ಸ್ ಅಂದರೆ ಅದು ಬರೀ ಸೌತೆಕಾಯಿ ಮಾತ್ರನೇ. ಇನ್ಯಾವ ತರಕಾರಿಲೂ ಎಂಟೈರ್ ಬಿ ಕಾಂಪ್ಲೆಕ್ಸ್ ಇಲ್ಲ. ಅದೊಂದಕ್ಕೆ ದೇವ್ರು ಕೊಟ್ಟಿರೋದು, ಇರೋ ಬರೋದನ್ನೆಲ್ಲ ಅದರಲ್ಲೇ ಇಟ್ಬಿಟ್ಟಿದ್ದಾನೆ. ಇನ್ನು ಮಿಕ್ಕಿದ ಎಲ್ಲ ತರಕಾರಿಲಿ ಸ್ವಲ್ಪ ಇದರಲ್ಲಿ ಇಷ್ಟಿದ್ರೆ ಇದರಲ್ಲಿ ಇಷ್ಟಿರುತ್ತೆ ಅಂತ, ಅದೊಂದರಲ್ಲಿ ಮಾತ್ರ ಎಲ್ಲ ಕೊಟ್ಟಿರೋದು. ಸೊ ಇಂಥದನ್ನ ತಿನ್ನಿ, ಎಲ್ಲ ತರಕಾರಿ ತಿನ್ನಬೇಕು ಒಂದೊಂದು ಸೀಸನ್ಗೆ. ಇವಾಗ ಕೋಲ್ಡ್ ಸೀಸನ್ಗೆ ಇಂತಿಂಥ ತರಕಾರಿ ತಿನ್ನಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೋಲ್ಡ್ ಸೀಸನಲ್ಲಿ ಗೆಣಸು ಬರುತ್ತೆ ಆಯಿತಾ. ಆಮೇಲೆ ಏನು ಹೇಳ್ತಾರೆ, ಸುವರ್ಣಗೆಡ್ಡೆ, ಅಂದರೆ ನಮ್ಮ ಬಾಡಿಗೆ ಹೀಟ್ ಕೊಡುವಂಥ ಏನು ಪದಾರ್ಥಗಳು, ಕಪ್ಪೆಳ್ಳು, ಇಂಥದ್ದೆಲ್ಲ ತಿಂದರೆ ನಮ್ಮ ಬಾಡಿ ಬೆಚ್ಚಗಾಗುತ್ತೆ ಅಂತ ತಿನ್ನಬೇಕು. ಸಮ್ಮರ್ ಸೀಸನಲ್ಲಿ ನೋಡಿ ಭಗವಂತ ಇದು ಮಾಡಿದ್ದಾನೆ, ಕಲ್ಲಂಗಡಿ ಹಣ್ಣು ಮಾಡಿದ್ದಾನೆ, ಮೆಲನ್ಸು, ಎಲ್ಲ ಥರದ್ದು, ಆರೆಂಜು, ಇದೆಲ್ಲ ಏನು ನೀರಿನಂಶ ಇರುವಂಥದ್ದು, ನಮ್ಮ ಬಾಡಿ ಕೂಲ್ ಆಗುವಂಥದ್ದು. ಸೊ ಅಂಥದ್ದು ತಿನ್ನಿ. ಸೊ ಪ್ರಕೃತಿಗೆ ನಾವು ಅನುಸಾರವಾಗಿ ಆ ರೀತಿಯಲ್ಲಿ ಯಾವ್ಯಾವ ಒಂದು ವೆಜಿಟೇಬಲ್ಸ್ ಇರ್ಬೋದು ಅಥವಾ ಫ್ರೂಟ್ಸ್ ಇರ್ಬೋದು, ಅಂಥದನ್ನ ತಿಂದರೆ ನಮ್ಮ ದೇಹನ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಯಾವಾಗ ನಾವು ಅದಕ್ಕೆ ವಿರುದ್ಧವಾಗಿ ಹೋಗ್ತೀವಲ್ಲ ಆವಾಗಲೇ ಎಲ್ಲ ಎಡವಟ್ಟು ಮಾಡ್ಕೊಳ್ಳೋದು. ಹಾಗೆ ಈ ದ್ವಿದಳ ಧಾನ್ಯಗಳು ಅಂತ ನಾವು ಕರಿತೀವಿ ಸರಿ, ಬೀನ್ಸ್ ಆಗಿರ್ಬೋದು, ಮಸೂರ್ ಆಗಿರ್ಬೋದು, ಇಂಥವಲ್ಲ, ಇವು ನಮ್ಮ ಒಂದು ದೇಹಕ್ಕೆ ಎಷ್ಟು ಮಟ್ಟಿಗೆ ಬೇಕಾಗುತ್ತೆ ಅಂತ ಈಗ ನಾವು ಮಾತಾಡಿದ್ವಿ. ಓಕೆ, ಎಲ್ಲ ದವಸ ಧಾನ್ಯದಲ್ಲಿ ಎಲ್ಲ ಥರದ್ದು ಪೌಷ್ಟಿಕಾಂಶತೆ ಇರೋದಿಲ್ಲ, ಒಂದರಲ್ಲಿದ್ದರೆ ಇನ್ನೊಂದರಲ್ಲಿ ಇರೋಲ್ಲ. ಸೊ ಅದಕ್ಕೇನು ಮಾಡ್ತಾರೆ, ಕಾಳುಗಳು, ಎಸ್ಪೆಷಲಿ ದ್ವಿದಳ ಧಾನ್ಯಗಳು ಅಂತಂದರೆ ಕಾಳು, ಬಟಾಣಿ ಆಗ್ಬೋದು, ಓಕೆ, ಎಲ್ಲ ಥರದ್ದು ಡಿಫ್ರೆಂಟ್ ಕಾಳುಗಳು ಇರ್ಬೋದು. ಓಕೆ, ಬ್ಲ್ಯಾಕ್ ಐಡ್ ಬೀನ್ಸ್ ಅಂತ ಹೇಳ್ತಾರೆ, ಡಬಲ್ ಬೀನ್ಸ್ ಅಂತ ಹೇಳ್ತಾರೆ, ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ. ಸೊ ನೋಡಿ, ಕಿಡ್ನಿ ಬೀನ್ಸ್ ಅಂತ ನಾವು ಮಾತಾಡಿದಾಗ ಅದು ನಮ್ಮ ಕಿಡ್ನಿ ಶೇಪಲ್ಲೇ ಇರ್ತದೆ. ಅದನ್ನು ತಿಂದರೆ ನಮ್ಮ ಕಿಡ್ನಿಗೆ ಆ್ಯಕ್ಚುಲಿ ಅದು ಹೆಲ್ಪ್ ಮಾಡುತ್ತೆ. ನಮ್ಮ ಕಿಡ್ನಿನ ಕಾಪಾಡೋದಕ್ಕೆ, ನಮ್ಮ ಕಿಡ್ನಿ ಫಂಕ್ಷನ್ನ ತುಂಬ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹೆಸರು ಅದನ್ನೇ ಕೊಟ್ಟಿದ್ದಾರೆ ನೋಡಿ, ಕಿಡ್ನಿ ಬೀನ್ಸ್ ಅಂತಾನೆ, ಅದಕ್ಕೆ ಹೆಲ್ಪ್ ಆಗಲಿ ಅಂತ, ಅದು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಹಾಗೆ ಒಂದೊಂದು ಈ ಥರ ಧಾನ್ಯಗಳಲ್ಲಿ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸು ಡಿಫ್ರೆಂಟ್ ಇರೋದ್ರಿಂದ ನಾವು ಎಲ್ಲದನ್ನು ಮಿಶ್ರಣ ಮಾಡಿಕೊಂಡು ಎಲ್ಲ ಒಂದೇ ದಿವಸ ತಿನ್ನೋಕ್ಕಲ್ಲ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನೋಡಿ ಭಗವಂತನು ಒಂದೊಂದು ಪೌಷ್ಟಿಕಾಂಶತೆನ ಒಂದೊಂದರಲ್ಲಿ ಇಟ್ಟಿರೋದು ಏನಕ್ಕೆ ಅಂದರೆ ಎಲ್ಲದನ್ನೂ ಅನುಭವಿಸ್ಲಿ ಮನುಷ್ಯ, ಒಂದೊಂದು ಕಾಲದಲ್ಲಿ ಒಂದೊಂದು ತಿನ್ನಲಿ. ಇದೇ ಕಾರಣಕ್ಕೇನೆ ನೇಚರ್ನ ಈ ಥರ ಸೃಷ್ಟಿ ಮಾಡಿಕೊಟ್ಟಿರೋದು. ಸೊ ನಾವೇನು ಮಾಡ್ತಾ ಇದ್ವಿ, ನೇಚರ್ನೇ ಎಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಒಂದು ಆದಿಯಲ್ಲಿ ಮಾತ್ರ ಈಗ ಹೋಗ್ತಾ ಇದೆ. ಆವಾಗಲೇ ಮಾತಾಡಿದ್ರಿ, ಬರೀ ಮಾಂಸನೇ ತಿಂತಾ ಇರ್ತಾರೆ ಅಂತ ಅಂದ್ಬಿಟ್ಟು. ನೋಡಿ, ಬರೀ ಮಾಂಸ ತಿಂದರೆ ಏನಾಗುತ್ತೆ ಅಂತ ಹೇಳಿದೆ, ಕಾನ್ಸ್ಟಿಪೇಷನ್, ಅವ್ರಿಗೆ ಆಗುವಂಥ ಕ್ಯಾನ್ಸರ್ಗೆ ಅದು ಏನು ದಾರಿ ಮಾಡಿಕೊಡುತ್ತೆ.
ಅಲ್ವಾ? ಅದೇ ಥರನೇ ಈ ಧಾನ್ಯಗಳು ಅಷ್ಟೇ. ಒಂದು ದಿವಸ ನೀವು ಬಟಾಣಿ ತಿಂದ್ರಿ, ಬಟಾಣಿದು ಯಾವುದೋ ಒಂದು ಏನು ಪದಾರ್ಥ ಮಾಡ್ಕೊಂಡು ತಿಂದ್ರಿ, ಇನ್ನೊಂದು ದಿವಸ ಕಡಲೆಕಾಳ್ದು ಯಾವುದೋ ಒಂದು ಪದಾರ್ಥ ಮಾಡ್ಕೊಂಡು ತಿಂದ್ರಿ, ಇನ್ನೊಂದು ದಿವಸ ಡಬಲ್ ಬೀನ್ಸ್ ಮಾಡ್ಕೊಂಡು ತಿಂದ್ರಿ, ಇನ್ನೊಂದು ದಿವಸ ಕಿಡ್ನಿ ಬೀನ್ಸ್ ಮಾಡ್ಕೊಂಡು ತಿಂದ್ರಿ. ಹಾಗೆ ಒಂದೊಂದು ದಿವಸ ಒಂದೊಂದು ಪದಾರ್ಥ ಮಾಡ್ಕೊಂಡ್ರೆ ಒಂದೊಂದು ದಿವಸ ಅದ್ರದ್ದು ನ್ಯೂಟ್ರಿಯೆಂಟ್ಸು ನೀವು ಕನ್ಸ್ಯೂಮ್ ಮಾಡ್ತೀರಾ. ನಮ್ಮ ದೇಹಕ್ಕೆ ಏನು ಬೇಕೋ ಒಂದೊಂದು ದಿವಸನೂ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಹೋದಾಗ ನಮ್ಗೆ ಯಾವುದೇ ಥರದ ಡೆಫಿಷಿಯನ್ಸಿ ಆಗೋದಿಲ್ಲ. ಬಾಡಿಯಲ್ಲಿ ಮೇಜರಾಗಿ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಆದ್ರೇ ಹೆಚ್ಚು ಕಡಿಮೆ ಆಗೋದು. ನಾವು ಆಸ್ಪತ್ರೆಗೆ ಹೋಗೋದೇ ಡೆಫಿಷಿಯನ್ಸಿ ಆದರೆ ಮಾತ್ರ. ಸುಮ್ಮನೆ ನಾವು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ರೋಗ ಬರೋದು ಅಷ್ಟೇ ಡೆಫಿಷಿಯನ್ಸಿ ಆದಾಗ. ನಮಗೆ ಜ್ವರ ಯಾಕೆ ಬರುತ್ತೆ? ನಮ್ಮ ಇಮ್ಯೂನ್ ಸಿಸ್ಟಮ್ಮು ವೀಕ್ ಆದಾಗ. ಇಮ್ಯೂನ್ ಸಿಸ್ಟಮ್ ಯಾಕೆ ವೀಕ್ ಆಗುತ್ತೆ ಅಂದರೆ ಈ ಡೆಫಿಷಿಯನ್ಸೀಸ್ ಕ್ರಿಯೇಟ್ ಆದಾಗ. ಹಾಗಾಗಿ ಡಿಫ್ರೆಂಟು ನೀವು ಹೇಳಿದಾಗ ಈ ದ್ವಿದಳ ಧಾನ್ಯಗಳು ಯಾವಾಗ ಇಂಥವೆಲ್ಲ ಮಿಶ್ರಣ ಮಾಡಿ ನಾವು ತಿಂದೇ ಹೋದಾಗ ಒಂದೊಂದೇ ಡೆಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ನಮ್ಗೆ ಅದಕ್ಕೆ ತಕ್ಕನಾಗೆ ಯಾವುದಾದ್ರೂ ಒಂದು ಇಲ್ನೆಸ್ ನಮಗೆ ಬರುತ್ತೆ. ಆವಾಗ ಹಾಸ್ಪಿಟ್ಲಿಗೆ ಹೋಗೋ ಅನಿವಾರ್ಯ ಆಗುತ್ತೆ. ಆಮೇಲೆ ನಾವೀಗ ಮಾತಾಡ್ತೀವಿ, ಕೆಲವರಿಗೆ ಕೊಬ್ಬಿನಾಂಶ ಜಾಸ್ತಿ ಆಯಿತು, ಹಾರ್ಟ್ ಅಟ್ಯಾಕು ಮತ್ತೊಂದು ಕಾಯಿಲೆ ಬರ್ತಾ ಇರುತ್ತೆ ಅಂತ ಹೇಳ್ತೀವಿ. ಈ ಕೊಬ್ಬಿನಾಂಶ ಅಂದರೆ ನಮ್ಮ ದೇಹದಲ್ಲಿ ಗುಡ್ ಫ್ಯಾಟು ಮತ್ತು ಬ್ಯಾಡ್ ಫ್ಯಾಟ್ ಅಂತ ನಾವು ಹೇಳ್ತೀವಿ. ಅವೆರಡರ ವ್ಯತ್ಯಾಸ ಯಾವುದು? ಯಾವ್ದು ತಿಂದರೆ ನಮಗೆ ಕೊಬ್ಬಿನಾಂಶ ಉತ್ತಮವಾದಂಥ ಗುಡ್ ಫ್ಯಾಟ್ ಯಾವ್ದು ಬರುತ್ತೆ, ಬ್ಯಾಡ್ ಅಂದರೆ ಯಾವುದು ಅಂತ ನೋಡಿ ಮೇಡಮ್. ನಾನು ಹೇಳ್ಬೇಕು ಅಂತಂದರೆ 5 ಥರ ಫ್ಯಾಟ್ಸ್ ಇದೆ. ಓಕೆ, ಯಾಕಂದರೆ ಎಷ್ಟೋ ಜನರಿಗೆ ಯಾವ್ದು ಗುಡ್ಡು ಯಾವ್ದು ಬ್ಯಾಡು, ತಿನ್ನಬೇಕೋ ಬೇಡವೋ, ಕೊಬ್ಬಿನಾಂಶನೇ ಜಾಸ್ತಿ ಇರುತ್ತೆ ತಿನ್ನಬಾರ್ದೇನೋ, ಈ ಥರ ಎಷ್ಟೋ ಒಂದು ಮೈಂಡ್ಸೆಟ್ ಇರುತ್ತೆ. ಹೌದು ನೋಡಿ, 5 ಥರ ಫ್ಯಾಟ್ ಅಂತ ಹೇಳಿದೆ. ಇವಾಗ ಊಟದಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಪಾಲಿಸ್ಯಾಚುರೇಟೆಡು, ಅನ್ಸ್ಯಾಚುರೇಟೆಡು, ಮೋನೋಸ್ಯಾಚುರೇಟೆಡು ಈ ಥರದೆಲ್ಲ ಫ್ಯಾಟ್ಸ್ ಇದೆ. ಓಕೆ, ಅನ್ಸ್ಯಾಚುರೇಟೆಡ್ಡು ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತಾರೆ, ಇದೆರಡು ಸ್ವಲ್ಪ ಡೇಂಜರಸ್. ಓಕೆ, ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಆರ್ಟ್ರೀಸಲ್ಲಿ ಬ್ಲಾಕೇಜಸ್ ಆಗೋದು ಇವೆಲ್ಲ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತಾರಲ್ಲ, ಅದು ಮೋಸ್ಟ್ ಡೆಡ್ಲಿಯೆಸ್ಟು. ಅದು ಟಾಕ್ಸಿಕ್ ಅಂತ ಹೇಳ್ಬೋದು. ಇದು ಯಾವುದರಿಂದ ಕ್ರಿಯೇಟ್ ಆಗುತ್ತೆ ಅಂದರೆ ರ್ಯಾನ್ಸಿಡ್ ಆಯಿಲಲ್ಲಿ ಕುಕ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಚಿಪ್ಸ್ ತಿಂತಾರಲ್ಲ, ಇಲ್ಲಿ ಹೊರಗಡೆ ಎಲ್ಲ ರೋಡ್ ಸೈಡಲ್ಲಿ ಚಿಪ್ಸ್ ಮಾಡ್ತಾರೆ. ಎಲ್ಲೇ ಚಿಪ್ಸ್ ಮಾಡಲಿ, ಅದು ಬೆಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಚಿಪ್ಸ್ ಮಾಡಿರಲಿ, ಯಾರು ಹೋಗಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಲಿ ಹೋಗಿ ನೋಡಿಲ್ಲ ಎಂಥ ಎಣ್ಣೆ ಯೂಸ್ ಮಾಡ್ತಾ ಇದ್ದಾರೆ ಅವರು ಚಿಪ್ಸ್ ಮಾಡೋಕ್ಕೆ ಅಂತ. ಎಷ್ಟು ಸಲ ರೀಯೂಸ್ ಮಾಡಿದ್ದಾರೆ ಆ ಎಣ್ಣೆ ಅಂತ ಯಾರು ಹೋಗಿ ಚೆಕ್ ಮಾಡಿರೋಲ್ಲ. ಪ್ಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ, ಫ್ಲ್ಯಾಶ್ ಆಗಿರುತ್ತೆ. ಅದು ಓಪನ್ ಮಾಡಿದ ತಕ್ಷಣ ಆ ಅರೋಮಾ ಸ್ಮೆಲ್ ತುಂಬ ಚೆನ್ನಾಗಿರ್ತದೆ. ಬಾಯಿಗೆ ಇಟ್ಕೊಂಡ್ರಂತೂ ಅವರು ಆಕಾಶದಲ್ಲೇ ತೇಲ್ತಾ ಇರ್ತಾರೆ ಅಲ್ವಾ? ಆ ಥರ ಅವರು ಅದಕ್ಕೆ ಫ್ಲೇವರಿಂಗ್ ಎಲ್ಲ ಮಾಡಿರ್ತಾರೆ. ಯಾವ ಎಣ್ಣೆ ಯೂಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ಸಲ ಆ ಎಣ್ಣೆಯಲ್ಲಿ ಪದೇ ಯೂಸ್ ಮಾಡಿದ್ದಾರೆ ಎಣ್ಣೆ ಅಂತ ಗೊತ್ತಿಲ್ಲ. ಆ ಎಣ್ಣೆ ಇದೆಯಲ್ಲ ಅದನ್ನು ರ್ಯಾನ್ಸಿಡ್ ಅಂತ ನಾನು ಹೇಳ್ತಾ ಇರೋದು. ಅದು ಟ್ರಾನ್ಸ್ ಫ್ಯಾಟ್ ಅದು ಡೇಂಜರಸ್ ಆಯಿಲು. ಆ ಥರ ಫ್ಯಾಟಿಂದ ತಯಾರಿಸಿರುವಂಥ ಒಂದು ಪದಾರ್ಥಗಳನ್ನ ತಿಂದಾಗ ಏನಾಗುತ್ತೆ, ಬಾಡಿಗೆ ಡೇಂಜರ್ ಆಗುತ್ತೆ. ನಮ್ಮ ಆರ್ಟ್ರೀಸು ಕ್ಲಾಗ್ ಆಗುತ್ತೆ, ನಮಗೆ ಹಾರ್ಟ್ ಏಲ್ಮೆಂಟ್ಸು ಎಲ್ಲ ಥರದ್ದು ನಾನಾ ಥರದ್ದು ರೋಗ ಬರೋದಕ್ಕೆ ಕಾರಣ ಅದೇ. ಅದು ಬಿಟ್ಟು ಸ್ಯಾಚುರೇಟೆಡ್, ಅದಕ್ಕಿಂತ ಒಂದು ಸ್ಟೆಪ್ ಕೆಳಗಡೆ ಅಂತ ತಿಳ್ಕೊಳ್ಳೋಣ. ಈಗ ಸ್ಯಾಚುರೇಟೆಡ್ ಫ್ಯಾಟ್ ಯಾವುದ್ರಲ್ಲಿ ಸಿಗ್ಬೋದು? ನಿಮಗೆ ತುಪ್ಪದಲ್ಲಿ ಸಿಗುತ್ತೆ ಸ್ಯಾಚುರೇಟೆಡ್ ಫ್ಯಾಟ್. ತುಪ್ಪ ಒಳ್ಳೆಯದು, ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇದೆ. ಈಗ ತುಪ್ಪನೇ ನೀನು ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡೇ ತಿಂತಾ ಇದೆಯಾ ಅಂತ ತಿಳ್ಕೊಳ್ಳೋಣ. ನೀವು ನೋಡಬೇಕಾಗಿರೋದೇನೆಂದರೆ, ಓಕೆ ಎಲ್ಲ ನೀನು ತುಪ್ಪ ಹಾಕ್ಕೊಂಡು ತಿಂತಾ ಇದೆಯಾ, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಸಮವಾಗಿ ನೀನು ಬೇರೆ ಪದಾರ್ಥಗಳು ಇದೆಯಲ್ಲ, ಅನ್ನ ಇರ್ಬೋದು, ಅದನ್ನು ನೀನು ಕಂಪ್ಲೀಟಾಗಿ ಕಡಿಮೆ ಮಾಡಿ, ನಾನು ಹೇಳ್ದಂಗೆ ಒಂದು ಮುಷ್ಟಿ ಅರ್ಧ ಮುಷ್ಟಿ ಅನ್ನ ತಿಂತಾ ಇದೆಯಾ, ತುಪ್ಪ ಎಲ್ಲದಕ್ಕೂ ಹಾಕ್ಕೊಳ್ತಾ ಇದೆಯಾ, ಆ್ಯಬ್ಸಲ್ಯೂಟ್ಲಿ ಫೈನ್, ನಿನ್ಗೆ ಯಾವುದೇ ಥರದ ತೊಂದರೆ ಮಾಡಲ್ಲ. ನೀನು ಎಲ್ಲದಕ್ಕೂ ತುಪ್ಪ ಹಾಕ್ಕೊಳ್ತಾ ಇದೆಯಾ, ಅನ್ನನೂ ಒಳ್ಳೆ ಅಂಡೆಗಟ್ಟಲೆ ತಿಂತಾ ಇದೆಯಾ ಅಂದರೆ ಈ ಒಂದು 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 ಬೆರಳಷ್ಟು ತುಪ್ಪ ಕೂಡ ನಿನ್ನನ್ನು ಸರ್ವನಾಶ ಮಾಡಿಬಿಡುತ್ತೆ. ಆವಾಗ ಡೇಂಜರ್ ಆಗುತ್ತೆ ಆ ಥರ. ಯಾಕಂದರೆ ತುಪ್ಪದಲ್ಲಿ ತುಂಬಾ ಒಳ್ಳೆ ಇದಿದೆ, ಏನು ವೆರಿ ಗುಡ್ ಬೆನಿಫಿಟ್ಸ್ ಇದೆ. ಅದನ್ನು ಮೆಡಿಸನ್ಗೆಲ್ಲ ಯೂಸ್ ಮಾಡ್ತಾರೆ, ಆಯುರ್ವೇದದಲ್ಲಿ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಮೇಡಮ್. ತುಪ್ಪದಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸ್ಯಾಚುರೇಟೆಡ್ ಫ್ಯಾಟ್ ಅಂತ ನಾವು ಅದರಲ್ಲಿ ಇದೆ, ಇಲ್ಲ ಅಂತಿಲ್ಲ, ಆದರೆ ಅದರಲ್ಲಿ ಬೆನಿಫಿಟ್ಸ್ ಅಷ್ಟಿದೆ. ಇವ್ರು ಮಾಡುವಂಥ ತಪ್ಪು ಕೆಲಸಕ್ಕೆ, ತರಲೆ ಕೆಲಸಕ್ಕೆ ಪಾಪ ಅದು ಹೆಸರು ಕೆಡಿಸ್ಕೊಳ್ಳುತ್ತೆ. ಅದರಲ್ಲಿರೋದು ಒಂದೇ ಒಂದು ತಪ್ಪನ್ನು ವಿಲನ್ ಮಾಡಿಬಿಡುತ್ತೆ. ಅದನ್ನ ನಾನು ಹೇಳ್ದಾಗೆ ನೀವು ಡೈಲಿ ನೀನು 1 ಲೀಟ್ರ್ ತುಪ್ಪ ಕುಡಿ, ಇದನ್ನೇನು ತಿನ್ನಲೇಬೇಡ, ನಿನಗೆ ಯಾವ ರೋಗನೂ ಬರಲ್ಲ ಮೇಡಮ್, ಏನು ಬೇಡ. ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹೆಸರು ಹೇಳಿದ್ರೆ ಅದೇನು ಮಾಡ್ತಾರೆ ಗೊತ್ತಿಲ್ಲ, ನಾನು ಹೇಳೇ ಬಿಡ್ತೀನಿ ಅಂತ ಹೇಳಿ. ಜಿಂದಾಲ್
ಇಲ್ಲೇ ಇದೆ, ಹೌದು, ನೆಲಮಂಗ್ಲಿಗೆ ಹೋಗೋ ರೋಡಲ್ಲಿ ಅಲ್ಲೊಂದು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಏನು ನೀವು ಸುಮ್ಮನೆ ಹೋಗ್ಬಿಟ್ಟು ನೀವೇ ಅಡ್ಮಿಷನ್ ತೊಗೊಳ್ಳಿ, ಅಲ್ಲಿ ಏನು ಕುಡಿಸ್ತಾರೆ ಡೈಲಿ ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಅಂತ ಕೇಳಿ. ತುಪ್ಪನೇ ಕುಡಿಸೋದಲ್ಲಿ ಎವ್ರಿ ಡೇ ಎಷ್ಟು ಲೀಟ್ರ್ ಗಟ್ಟಲೆ ಕುಡಿಸ್ತಾರೆ ಅಂತ ನೀವು ಕೇಳಿ ಹೋಗಿ. ಕುಡಿಸ್ಬಿಟ್ಟು ಸಣ್ಣ ಮಾಡಿ ಕಳಿಸ್ತಾರೆ. ಅಲ್ಲಿ ಹೋಗಿರ್ತಾರೆ ಎಷ್ಟೆಷ್ಟೋ 150 kg ಎತ್ಕೊಂಡು ಹೋಗಿರ್ತಾರೆ ಬಾಡಿ. 1 ತಿಂಗಳು 1.5 ತಿಂಗಳ ಒಳಗಡೆ ಎಷ್ಟು kg ಕಡಿಮೆ ಮಾಡಿ ಕಳಿಸ್ತಾರೆ ಕೇಳಿ, ಬರೀ ತುಪ್ಪ ಕುಡಿಸಿ, ಬರೀ ತುಪ್ಪ ಕುಡಿಸಿ. ಅಂದರೆ ಅದು ತುಪ್ಪ ಡೇಂಜರ್ ಆಗಿದ್ರೆ ನಾನು ಹೇಳೋ ಥರ ಬರೀ ಅದು ಬೇರೆಯವ್ರು ಹೇಳೋ ಅದೇ ಹೇಳ್ದಲ್ಲ, ಇಷ್ಟೇಷ್ಟು ತುಪ್ಪನ ವಿಲನ್ ಮಾಡಿಬಿಡ್ತಾರೆ. ಇದನ್ನೆಲ್ಲ ಇಷ್ಟು ತಿಂದ್ಬಿಟ್ಟು ಬ್ಯಾಡ್ದಿರೋದೆಲ್ಲ ತಿಂದು. ಅದೇ ಬರೀ ತುಪ್ಪನೇ ಕುಡ್ಕೊಂಡಿದ್ರೆ ಅದು ಎಷ್ಟು ಒಳ್ಳೇದು ಮಾಡುತ್ತೆ ಅಂತ ಇವಾಗ ನಾನು ಹೇಳ್ದಲ್ಲ, ಜಿಂದಾಲ್ ಅವ್ರದ್ದು ಹೆಸರು, ಅವ್ರು ಮಾಡ್ತಾ ಇದ್ದಾರೆ ನೋಡಿ ಒಳ್ಳೆ ಕೆಲಸ. ಹಂಗೆ ನಮಗೆ ಗೊತ್ತಿರಬೇಕು, ಈಗ ಯಾವುದೋ ಒಂದು ಪದಾರ್ಥ ನಾವು ತಿಂತಾ ಇದ್ದೀವಿ ಅಂದರೆ ಅದ್ರದ್ದು ಒಳ್ಳೆ ಗುಣಗಳೇನು, ಅದಕ್ಕೇನಾದರೂ ಒಂದು ಕೆಟ್ಟದಾಗುವಂಥ ಪದಾರ್ಥನ ಸೇರಿಸ್ಬಿಟ್ರೆ ಪಾಪ ಇದು ಎಷ್ಟು ಇನ್ನೂ ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಿದ್ಕೊಂಡು ಮಾಡಿದ್ರೆ ಓಕೆ ಅನ್ಬೋದು. ಹಂಗೆ ಸ್ಯಾಚುರೇಟೆಡ್ ಫ್ಯಾಟು, ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ, ಇವೆರಡೇ ಡೇಂಜರಸ್ಸು. ಪಾಲಿಅನ್ಸ್ಯಾಚುರೇಟೆಡು, ಮೋನೋ ಇದೆಲ್ಲ ತುಂಬ ಒಳ್ಳೆಯದು. ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು ಇದೆಲ್ಲ ಏನು ಮಾಡುತ್ತೆ, ನಮ್ಮ ದೇಹಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಫಂಕ್ಷನ್ ಮಾಡೋದಕ್ಕಾಗಲಿ, ನಮ್ಮ ಜಾಯಿಂಟ್ಸ್ ಫಂಕ್ಷನ್ ಮಾಡೋದಕ್ಕಾಗಲಿ, ಇದಕ್ಕೆಲ್ಲ ಅದಕ್ಕೂ ಫ್ಯಾಟ್ ಬೇಕೇ ಬೇಕು. ಈಗ ಹೇಗೆ ಒಂದು ಸೈಕಲ್ ಇದಿರುತ್ತಲ್ಲ, ಸ್ಪೋಕ್ಸ್ ಇರುತ್ತೆ, ಚೈನ್ ಇರುತ್ತೆ, ಅದಕ್ಕೆ ನೀವು ಆಯಿಲ್ ಹಾಕಲೇಬೇಕು. ಸ್ಮೂತಾಗಿ ಅದು ಓಡಬೇಕು, ಯಾವುದೇ ಥರದ್ದು ಸೌಂಡ್ ಬರಬಾರ್ದು ಅಂದರೆ ನೀವು ಆಯಿಲ್ ಹಾಕಿದ್ರೆ ಅದು ಸ್ಮೂತಾಗಿ ಚಕ್ರ ತಿರುಗೋದು. ಅದೇ ಥರನೇ ನಮ್ಮ ಜಾಯಿಂಟ್ಸ್ ಎಲ್ಲನೂ ಚೆನ್ನಾಗಿರಬೇಕು ಅಂದರೆ ಫ್ಯಾಟ್ ಬೇಕೇ ಬೇಕು. ಅದು ಜಾಸ್ತಿ ಆದಾಗಲೇ ತೊಂದರೆ ಮಾಡೋದು, ತುಂಬ ಕಡಿಮೆ ಆದಾಗಲೂ ತೊಂದರೆ ಆಗುತ್ತೆ. ಎಷ್ಟು ಮಾತ್ರದಲ್ಲಿ ಇರಬೇಕೋ ಅಷ್ಟಿರಬೇಕು, ಬ್ಯಾಲೆನ್ಸ್ಡಾಗೆ. ಅದಕ್ಕೆ ಈ ಥರದ ಫ್ಯಾಟ್ ನಾನು ಹೇಳಿದ್ನಲ್ಲ, ಗುಡ್ ಫ್ಯಾಟ್ಸ್ ಅಂತೂ ಬೇಕೇ ಬೇಕು. ಆ ಥರ ಫ್ಯಾಟ್ಸ್ ಕನ್ಸ್ಯೂಮ್ ಮಾಡಿದಾಗ ಅದು ಫಿಶಲ್ಲಿರ್ಬೋದು, ಓಕೆ, ತರಕಾರಿಗಳಲ್ಲಿ ಅವಕ್ಯಾಡೋಸು ಇಂಥವೆಲ್ಲ ಗುಡ್ ಫ್ಯಾಟ್ಸ್, ಇಂಥದ್ರಲ್ಲಿ ಈ ಥರದ್ದೆಲ್ಲ ಕನ್ಸ್ಯೂಮ್ ಮಾಡಿದಾಗ, ನಿಯಂತ್ರಣದಲ್ಲಿ ಕನ್ಸ್ಯೂಮ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ. ಯಾವುದನ್ನು ಎಕ್ಸೀಡ್ ಮಾಡಿದ್ರೆ ಎಲ್ಲ ತೊಂದರೆ ಜಾಸ್ತಿ ತಿಂತೀವಿ ಅಂತ. ಓಕೆ ಓಕೆ, ಮಕ್ಕಳ ಒಂದು ಫುಡ್ ಯಾವ ರೀತಿ ಇರಬೇಕು ಅಂತ ಇವತ್ತಿನ ದಿನದಲ್ಲಿ ನಾವು ನೋಡಿದಾಗ ಮಕ್ಕಳ ಫುಡ್ ತೀರಾ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಅನ್ಕೊಳ್ತೀವಿ. ಕೆಳಮಟ್ಟಕ್ಕೆಲ್ಲ ಮೇಡಮ್, ಇನ್ನೂ ಅದು ಹೇಳ್ಬೇಕು ಅಂದರೆ ಪಾತಾಳಕ್ಕೆ ಹೋಗಿದೆ ಅಂದ್ಬಿಡಿ ಡೈರೆಕ್ಟಾಗಿ. ಹೌದು, ಮಕ್ಕಳಿಗೆ ಯಾವ ರೀತಿ ಫುಡ್ಡನ್ನೆಲ್ಲ ಕೊಡಬೇಕಾಗತ್ತೆ ಅಂತ. ಓಕೆ, ಇವಾಗ ಒಂದು ದುರಂತ ನಡೀತು, ಅದು ನಿಮಗೂ ಗೊತ್ತಿರಬೇಕು, ಜನತೆಗೂ ಗೊತ್ತಿರಬೇಕು. ರೀಸೆಂಟಾಗಿ ಒಂದು 8 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಆಯಿತು. 8 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಆಗ್ತಿರೋಯ್ತು ಮೇಡಮ್. ಅದಕ್ಕಿಂತ ದುರಂತ ಇನ್ಯಾವುದೂ ಇಲ್ಲ ಅಂತ ಅಂದ್ಕೊತೀನಿ ನಾನು. ಇಡೀ ಪ್ರಪಂಚದಲ್ಲಿ ಎಲ್ಲೂ ಆಗಿರಲ್ಲ ನನಗೆ ಗೊತ್ತಿರೋಂಗೆ, ನಮ್ಮ ದೇಶದಲ್ಲಿ ಆಗಿದೆ. ಯಾಕೆ ಅಂತ ನಾವು ಕೂತ್ಕೊಂಡು ನಾವು ನೋಡಿದಾಗ ಹಾರ್ಟ್ ಅಟ್ಯಾಕ್ ಹೇಳಿ ಮೇಜರಾಗಿ ಆರ್ಟರೀಸ್ ಬ್ಲಾಕ್ ಆಗಿದ್ರೆ, ಕರೆಕ್ಟ್ ಅಲ್ವಾ? ಅದು ಬಿಟ್ಟು ಬೇರೆ ಏನೂ ಕಾರಣ ಇರಲಿಕ್ಕಿಲ್ಲ. ಅದು ಆ ಬ್ಲಾಕೇಜ್ ಆಗೋದಕ್ಕೆ ಕಾರಣ ಏನು? ಇವರು ತಿಂತಾ ಇರೋವಂಥ ಆಹಾರ. ಆ ಮಗುಗೆ ಬರೀ ಎಲ್ಲ ಥರದ್ದು ಬೇಕ್ರಿ ಐಟಮ್ಸು, ಚಿಪ್ಸು, ಆಯಿತಾ, ಕರೆದಿರೋ ಐಟಮ್ಸು, ಬರೀ ಇಂಥದೇ ಐಟಮ್ಸು. ಇವಾಗ ನಾವು ಮಾತಾಡ್ದವಲ್ಲ, ಟ್ರಾನ್ಸ್ ಫ್ಯಾಟು ಮತ್ತು ಸ್ಯಾಚುರೇಟೆಡ್ ಫ್ಯಾಟ್, ಹೆವಿ ಇಂಥದ್ದೇ ಇರುವಂಥ ಪದಾರ್ಥಗಳು. ಮಗು ಅನ್ನ ತಿನ್ನಲ್ಲ ಅಂದ್ಬಿಟ್ಟು ಟಿ ವಿ ಮನುಷ್ಯ ಕುಣಿಸ್ಬಿಟ್ಟು ಬರೀ ನೀವು ಇದನ್ನೇ ಫೀಡ್ ಮಾಡ್ತಾಯಿದ್ರೆ ಅದು ಅಳುತ್ತೆ, ತಿನ್ನಲ್ಲ ಅಂತ ಅಂದ್ಕೊಂಡು ಏನಾಗಬೇಕು ಆ ಮಗುದು ಒಳಗಡೆ ಆರ್ಗನ್ಸ್ ಏನಾಗಬೇಕು ಹೇಳಿ? ಈ ಥರ ಆದರೆ ಬದುಕುತ್ತಾ? ಹಂಗೆ ಮಾಡಿ ಆ ಮಗು ತೀರೋಯ್ತು. ಸೊ ಆ ಥರ ಇರಬೇಕಾದ್ರೆ ಯೋಚನೆ ಮಾಡಿ, ತಂದೆ ತಾಯಿಗಳದ್ದು ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ. ಒಂದು ಮಗು ಮೇಲೆ ಅವ್ರನ್ನ ಆರೈಕೆ ಮಾಡೋದಾಗಲಿ, ಅವ್ರನ್ನ ಬೆಳೆಸೋದಾಗಲಿ ಎಷ್ಟು ರೆಸ್ಪಾನ್ಸಿಬಲ್ ಆಯಿತು. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಫುಡ್ ಅದು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಮಕ್ಕಳಿಗೆ ನನ್ನ ಕೇಳಿದ್ರೆ ಯಾವುದೇ ಥರದ್ದು ಸ್ವೀಟ್ಸ್ ಕೊಡಬಾರ್ದು. ಒಂದು ಯಾವುದೇ ಥರದ್ದು ಅವ್ರಿಗೆ ಟೆಕ್ನಾಲಜಿ, ಈಗೇನು ಮೊಬೈಲ್ ಫೋನು, ಟ್ಯಾಬ್ಲೆಟ್ಸ್ ಹಾಳು ಮುಡಿದೆ ಕೊಡಲೇಬಾರ್ದು ನನ್ನ ಕೇಳಿದ್ರೆ. ಆ್ಯಬ್ಸಲ್ಯೂಟ್ಲಿ ನೋ, ಅಂಟಿಲ್ ಆ್ಯಂಡ್ ಅನ್ಲೆಸ್ 15 ಇಯರ್ಸ್ ಆಗೋವರೆಗೂ, ಅವ್ರಿಗೆ 15 ವರ್ಷ ಆಗಿ ಅವ್ರಿಗೆ ಅದು ಅನಿವಾರ್ಯ, ಅವರು ಸ್ಟಡೀಸಿಗೆ ಬೇಕು ಅನ್ನೋವರೆಗೂ ಇದ್ಯಾವುದು ಟಚ್ ಮಾಡಿಸ್ಬಾರ್ದು. ಎಸ್ಪೆಷಲಿ ಶುಗರ್ ಐಟಮ್ಸು, ಸಾಲ್ಟ್ ಐಟಮ್ಸು ಅವ್ರಿಗೆ ಮುಟ್ಟಿಸ್ಲೇಬಾರ್ದು ನಾನು ಕೇಳಿದ್ರೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಶುಗರು ಸಾಲ್ಟ್ ಬೇಡ ಅಂದರೆ, ನಾವು ತಿನ್ನೋವಂಥ ಎಲ್ಲ ಪದಾರ್ಥದಲ್ಲೂ ಮೇಡಮ್ ಸೋಡಿಯಂ ಕಂಟೆಂಟ್, ಸಾಲ್ಟ್ ಕಂಟೆಂಟ್ ಇದ್ದೇ ಇರುತ್ತೆ. ಭಗವಂತ ಸೃಷ್ಟಿಯಲ್ಲಿ ಇಟ್ಟಿದ್ದಾನೆ ಎಲ್ಲ ಪದಾರ್ಥದಲ್ಲೂ. ಶುಗರ್ ಕಂಟೆಂಟು ಬೈ ಡಿಫಾಲ್ಟು ನಮ್ಮ ದೇಹ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವು ಏನೇ ಪದಾರ್ಥ ತಿನ್ನಲಿ, ಇದು ಮೆಡಿಕಲ್ ಸೈನ್ಸಲ್ಲಿರೋರ್ಗೆ ಎಲ್ರಿಗೂ ಗೊತ್ತು. ಯಾರ್ಯಾರು ಡಯಟಿಕ್ಸ್ ಓದಿದಾರೋ ಡಾಕ್ಟರ್ಸ್, ಇದು ಅವ್ರಿಗೆ ಚೆನ್ನಾಗಿ ಗೊತ್ತು. ನಾವು ಏನೇ ಪದಾರ್ಥನೆತ್ತು ಬಾಯಿಗೆ ಹಾಕ್ಕೊಳ್ತೀವೋ ನಮ್ಮ ಒಂದು ಶರೀರಕ್ಕೆ ಅದನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋವಂಥ ಎಬಿಲಿಟಿ ಇದೆ ಅಂತ ಇವರೆಲ್ರಿಗೂ ಗೊತ್ತು.
ನಾವೇನಾದ್ರು ತಿನ್ನಲಿ, ಅದನ್ನು ಅಲ್ಟಿಮೇಟಾಗಿ ಎಂಡ್ ಪ್ರಾಡಕ್ಟಾಗಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ನಮ್ಮ ದೇಹ ಯೂಸ್ ಮಾಡ್ಕೊಳ್ಳುತ್ತೆ. ಯಾಕೆ ಅಂದರೆ ಎನರ್ಜಿ ಸಿಸ್ಟಮಿಗೆ ಬೇಕಾಗಿರೋದೇ ಅಲ್ಟಿಮೇಟಾಗಿ ಅದೇ. ನಮ್ಮ ಗಾಡಿ ಓಡಬೇಕು, ಈ ದೇಹದ ಗಾಡಿ ಓಡಬೇಕು ಅಂದರೆ ಅದೇ ಬೇಕಾಗಿರೋದು. ನಾವು ಏನು ತಿಂದರೂ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋ ಎಬಿಲಿಟಿ ಅದಕ್ಕೆ ಗೊತ್ತು. ಆದರೆ ನಾವು ಅದು ಮಾಡ್ತಾ ಇಲ್ಲ. ನಾವು ಸಿಂಪ್ಲೆಸ್ಟ್ ವೇನೇ ಕೊಡ್ತಾ ಇದ್ದೀವಿ ಅವ್ರಿಗೆ. ಯಾಕೆಂದ್ರೆ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೀವಿ, ನಾನು ಇದೇ ಕೊಡ್ತೀನಿ ನಿನಗೆ, ನೀನು ಇದನ್ನೇ ಯೂಸ್ ಮಾಡು ಅಂತ. ನಮ್ಮ ದೇಹಕ್ಕೆ ಕಷ್ಟ ಕೊಡ್ತಾ ಇಲ್ಲ. ನೀನು ಇದನ್ನು ಮುರಿದು ನಿನಗೇನು ಬೇಕೋ ಅದನ್ನು ನೀನು ತಯಾರು ಮಾಡ್ಕೊ ಅಂತ ನಾವು ಹೇಳ್ತಾ ಇಲ್ಲ. ನಿನಗೆ ತಯಾರಾಗಿರೋದೇ ತಗೊಂಬಂದು ನಿನ್ನ ಬಾಯಿಗೆ ಇಡ್ತೀನಿ ತಗೋ ಅಂತ ನಾವು ಹೇಳ್ತಾ ಇದ್ದೀವಿ. ಸ್ಪೂನ್ ಫೀಡಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಮಾಡಿ ನಾವು ಮಕ್ಕಳನ್ನ ಹೇಗೆ ನಾವು ಕೆಡಿಸ್ತೀವೋ, ಹಾಳು ಮಾಡ್ತಾ ಇದ್ದೀರೋ, ಅವ್ರನ್ನ ಇಂಡಿವಿಜುವಲ್ಲಾಗಿ ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಬಿಡ್ತಾ ಇಲ್ವೋ, ಹಂಗೆ ಈ ದೇಹನೂ ನಾವು ಕೆಡಿಸ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಬ್ಯಾಲೆನ್ಸ್ಡ್ ಫುಡ್ ಕೊಡೋದನ್ನ ದಯವಿಟ್ಟು ಜನತೆ ಕಲಿಬೇಕು. ಈಗ ಹೆಂಗೆ ಏನು ತಂದೆ ತಾಯಿಗಳಿದಾರಲ್ಲ, ಈಗಿಂದನೇ ದಯವಿಟ್ಟು ಅವ್ರು ಕಲಿಬೇಕು. ತರಕಾರಿ ತಿನ್ನಿಸೋದು ಕಲಿಸ್ಬೇಕು. ಅವ್ರು ಏನೇ ಹಠ ಮಾಡಲಿ, ದಯವಿಟ್ಟು ನೀವು ಹಠ ಮಾಡಿ ಅವ್ರಿಗೆ ವಿತೌಟ್ ಫೇಲ್ ತರಕಾರಿ, ಸೊಪ್ಪು, ತರಕಾರಿ, ಹಣ್ಣು ಇದೆಲ್ಲ ತಿನ್ನಿಸಿ. ಅದ್ರ ಜೊತೆಯಲ್ಲಿ ಅವ್ರಿಗೆ ನೀವು ನಾನ್ ವೆಜಿಟೇರಿಯನ್ ಆದರೆ ನಾನು ಹೇಳ್ದಂಗೆ ಪ್ಯಾಸ್ಚರೈಸ್ಡ್ ಮೀಟ್ ಹುಡ್ಕೊಂಡೋಗಿ ತೊಗೊಂಬಂದು ತಿನ್ನಿಸಿ. ಆಮೇಲೆ ಆರ್ಗ್ಯಾನಿಕ್ ಎಗ್ಸೆ, ಪ್ಯಾಸ್ಚರೈಸ್ಡು ಎಗ್ಸೇ ನೀವು ಕೊಡಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಫಾರ್ಮ್ ಗಿಮ್ಮಲೆಲ್ಲ ಇದು ಮಾಡಿರೋದನ್ನೆಲ್ಲ ದಯವಿಟ್ಟು ತಿನ್ನಿಸ್ಬೇಡಿ. ಓಕೆ, ನಾಟಿ ಮೊಟ್ಟೆನೇ ಹುಡ್ಕೊಂಡೋಗಿ ನೀವು ತೊಗೊಂಬಂದು ತಿನ್ನಿಸಿ. ನಾಟಿ ಮೊಟ್ಟೆ ಅಂತ ಹೇಳ್ತಾರೆ, ಕಾಫಿ ಕಲರ್ ಹೊಡೆದಿರ್ತಾರೆ, ಕಾಫಿಯಲ್ಲಿ ಡಿಪ್ ಮಾಡಿರ್ತಾರೆ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ನೀವು ಹೋಗಿ ರಿಸರ್ಚ್ ಮಾಡಿಬಿಟ್ಟು ಎಲ್ಲಿ ಪ್ಯಾಸ್ಚರೈಸ್ಡ್ ಕೋಳಿ ಮೇಯ್ತಾ ಇರುತ್ತೋ ಅಂಥ ಕಡೆ ಮಾರ್ತಾರಲ್ಲ ಮೊಟ್ಟೆ, ದಯವಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಹತ್ರ ಕೇಳಿ, ಸರ್ ಒಂದು 2 ರೂಪಾಯಿ 3 ರೂಪಾಯಿ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಆರೋಗ್ಯಕ್ಕಿಂತ ಯಾವುದೂ ಹೆಚ್ಚಲ್ಲ. ನೀವು ಹಾಸ್ಪಿಟ್ಲಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಅಂಥ ಒಂದು ಅನಿವಾರ್ಯತೆ ಬಂದಾಗ ನೀವು ಖರ್ಚು ಮಾಡೋಕ್ಕೆ ರೆಡಿ ಇರ್ತೀರಾ. ಇವತ್ತಿಗೆ 10 ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತಂದ್ರೆ ನೀವು ಕೊಡಲ್ಲ. ನೀವು ಅದೇ ತಪ್ಪು ಮಾಡ್ತಾ ಇರೋದು. ನಾನು ಈಗಲೇ ಹೇಳ್ತಾ ಇದ್ದೀನಿ, ಆ ಒಂದು ಲೆವೆಲ್ಗೆ ಹೋಗ್ಬೇಡಿ. ಜೀವ ಕೇಳ್ಕೊಳಕ್ಕೆ ಹೋಗೋ ಲೆವೆಲ್ಗೆ ಬಂದಾಗ ನೀವು ಖರ್ಚು ಮಾಡ್ತೀನಿ ಅಂತಂದರೆ ಜೀವ ಬರಲ್ಲ ವಾಪಸ್ಸು. ಕೋವಿಡ್ ಟೈಮಲ್ಲಿ ಇದು ಜಾಸ್ತಿ ಆಗಿದೆ ಅಲ್ವಾ? ನಾನು ಕಾಸು ಕೊಡ್ತೀನಿ ಸರ್, ₹1 ಕೋಟಿ ಕೊಡ್ತೀನಿ ಅಂದರೆ ಯಾರು ಬದುಕ್ಸೋಕ್ಕಾಗಲಿಲ್ಲ. ಯಾಕೆ ಮಾಡ್ಕೋತೀರ ಆ ಥರ? ಇವಾಗಲೇ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಟು ಮಕ್ಕಳುಗಳಿಗೆ ದಯವಿಟ್ಟು ಹೆಲ್ದಿಯೆಸ್ಟ್ ಫುಡ್ ಕೊಡಿ. ಯಾವುದೇ ಥರದ ಬೇಕ್ರಿ ಐಟಮ್ ಅವ್ರ ಬಾಯಿಗೆ ಹಾಕ್ಬೇಡಿ. ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ನೀವು ತಲೆ ಒಳಗಡೆ ಇಟ್ಕೊಳ್ಳಿ. ಎಲ್ಲ ಥರದ್ದು ಕಾಳುಗಳು ತಿನ್ನಿಸಿ. ಇವಾಗ ತಾನೇ ಮಾತಾಡಿದ್ವಿ, ಎಲ್ಲ ದೇವರು ಒಂದೊಂದು ಪದಾರ್ಥದಲ್ಲಿ ಒಂದೊಂದು ಒಳ್ಳೆಯದು ನಿಟ್ಟಿದ್ದಾನೆ. ಸೊ ಎಲ್ಲದನ್ನು ತಿನ್ನಿಸಿದಾಗ ಎಲ್ಲ ಥರದ್ದು ಒಳ್ಳೆಯದು ದೇಹಕ್ಕೆ ಹೋಗುತ್ತೆ. ದಯವಿಟ್ಟು ಎಲ್ಲ ಥರದ್ದು ಕಾಳುಗಳು ತಿನ್ನಿಸಿ, ಎಲ್ಲ ಥರದ್ದು ಹಣ್ಣು ತಿನ್ನಿಸಿ, ಎಲ್ಲ ಥರದ ಸೊಪ್ಪು ತಿನ್ನಿಸಿ, ಎಲ್ಲ ಥರದ ತರಕಾರಿ ತಿನ್ನಿಸಿ. ಯಾವುದೂ ನೀವು ಮಿಸ್ ಮಾಡಬೇಡಿ. ಆದರೆ ಒಂದು ಮಾತ್ರ ನೀವು ಡೆಫಿನೆಟ್ಲಿ ಮಾಡಬೇಕಾಗಿರೋದೇನು ಅಂದರೆ ಔಟ್ಸೈಡ್ ಫುಡ್ ಕಂಪ್ಲೀಟು ಬ್ಯಾನ್ ಮಾಡಿ. ಸ್ಟ್ರೀಟ್ ಫುಡ್ ಕಂಪ್ಲೀಟ್ ಬ್ಯಾನ್ ಮಾಡಿ. ಯಾವುದೇ ಥರದ ಬೇಕ್ರಿ ಫುಡ್ ಕೊಡಬೇಡಿ, ಪ್ಯಾಕೆಟ್ ಫುಡ್ ಕೊಡಬೇಡಿ, ಪ್ರೊಸೆಸ್ ಫುಡ್ ಕೊಡಬೇಡಿ, ಐಸ್ ಕ್ರೀಮ್ಸ್ ಕೊಡಬೇಡಿ. ನಿಮ್ಗೆ ಏನೇ ಬೇಕು ಅಂದರು ಮನೇಲಿ ಮಾಡ್ಕೊಳ್ಳಿ. ಈಗೆಲ್ಲ ನಿಮಗೆ ಯೂಟ್ಯೂಬು ಆಳು ಮುಡಿ ಎಲ್ಲ ಸಿಗುತ್ತೆ. ಹೆಂಗೆ ಮಾಡ್ಕೊಳ್ಳೋದು ನ್ಯಾಚುರಲಾಗಿ ಮನೇಲೇ ಮಾಡ್ಕೋಬೋದು. ಮನೇಲಿ ಮಾಡ್ಕೊಳ್ಳಿ. ನಿಮ್ಮ ಶುಗರ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಮನೇಲಿ ಬಿಳಿ ಪದಾರ್ಥ, ಉಪ್ಪಿರ್ಬೋದು, ಶುಗರ್ ಇರ್ಬೋದು, ದಯವಿಟ್ಟು ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಿ. ಅದರದ್ದು ಆಲ್ಟರ್ನೇಟಿವ್ ಹುಡ್ಕೊಳ್ಳಿ. ಸ್ಟೀವಿಯಾ ಶುಗರ್ ಥರನೇ ಟೇಸ್ಟ್ ಮಾಡುತ್ತೆ. ಓಕೆ, ಅದು ಸ್ಟೀವಿಯಾದು ಎಲೆ ಬರುತ್ತೆ. ಅದನ್ನು ಕಾಯಿಸಿದ್ರೆ, ಕುದಿಸಿದ್ರೆ ಅದೇನಾಗುತ್ತೆ, ಅಂಟು ಥರ ಆಗುತ್ತೆ, ಜೇನುತುಪ್ಪ ಥರ ಅದು ಅಂಟಾಗುತ್ತೆ. ಅದು ಸೇಮ್ ಟೇಸ್ಟ್ ಇರುತ್ತೆ, ಸಕ್ಕರೆ ಥರನೇ. ಯೂಸ್ ಮಾಡಿ, ಯಾರು ಮಾಡೋದಿದ್ದು? ನಿಮ್ಗೇನು ಸಿಹಿ ಬೇಕಷ್ಟೇ ತಾನೇ. ನಮ್ಮ ಬ್ರೈನಿಗೆ ಗೊತ್ತಿಲ್ಲ ಯಾವುದು ನನಗೆ ಸಕ್ಕರೆನೇ ಬೇಕು ಅಂತ ಅದು ಕೇಳೋದು. ಅದು ಕೇಳೋದು ಇಷ್ಟೇ, ಸಿಹಿ ಕೇಳುತ್ತಾ? ಸಿಹಿನೇ ಬೇಕಾ ನಿಮಗೆ? ಇದನ್ನು ಯೂಸ್ ಮಾಡಿ, ನ್ಯಾಚುರಲ್ ಆಯ್ತಲ್ಲ. ಹಂಗೆ ಸ್ವಲ್ಪ ಬ್ರೈನ್ಸ್ ಯೂಸ್ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ದಯವಿಟ್ಟು ಯಾರೋ ಮಾಡ್ತಾರೆ ಅಂತ ನೀವು ಮಾಡಿಬಿಟ್ಟು ಆರೋಗ್ಯನ ಕೆಡಿಸ್ಕೊಂಡು ನಿಮ್ಮ ಮಕ್ಕಳದು ಆರೋಗ್ಯ ಕೆಡಿಸ್ಬೇಡಿ. ಬ್ಯಾಲೆನ್ಸ್ಡ್ ಫುಡ್ನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೊಡಿ. ಅವ್ರ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನೀವು ವಯಸ್ಸಾದ ಮೇಲೆ ನಿಮಗೆ ಕಾಯಿಲೆ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಯಾಕಂದರೆ ನೀವೇ ಅನಾರೋಗ್ಯಕ್ಕೆ ಒಂದು ದಾರಿ ಮಾಡ್ಕೊಂಡಿರ್ತೀರ ಈ ಥರದ್ದೆಲ್ಲ ಫುಡ್ ತಿಂದು 100%. ನೀವು ಅವ್ರ ಆರೋಗ್ಯನ ಇವತ್ತು ಸರಿ ಮಾಡಿದ್ರೆ, ನೀವು ಅನಾರೋಗ್ಯ ಇರಬೇಕಾದ್ರೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ನೀವೇನಾದರೂ ಇವತ್ತು ಅವ್ರ ಆರೋಗ್ಯನ ಕೆಡಿಸಿದ್ರೆ ಅವ್ರಿಗೂ ಆರೋಗ್ಯ ಕೆಟ್ಟೋಗಿರುತ್ತೆ. ನೀವು ಅವ್ರ ಮುಂಚೆನೇ ಟಿಕೆಟ್ ತೊಗೊಂಡಿರ್ತೀರ. ನಾನು ಇವತ್ತು ಹೇಳ್ತಾ ಇದ್ದೀನಿ. ನೀವು ಅನ್ಕೊಬೋದು, ಇಷ್ಟು ದಿವಸ ಮಾಡಿದ ಎಪಿಸೋಡಲ್ಲಿ ಇವರು ಏನಪ್ಪ ಒಂಥರ ಪ್ರೊಫೆಷ್ನಲ್ಲಾಗಿ ಫುಲ್ಲು ಒಂಥರ ಡೀಸೆಂಟಾಗಿ ಮಾತಾಡೋರು, ಇವತ್ತು ಮಾತ್ರ ಫುಲ್ಲು ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ವೆನ್ ಇಟ್ ಕಮ್ಸ್ ಟು ಫುಡ್, ವೆನ್ ಇಟ್ ಕಮ್ಸ್ ಟು ಹೆಲ್ತ್, ನನಗೆ ತುಂಬ ಬೇಜಾರಾಗುತ್ತೆ. ಜನ ಎಷ್ಟು ಕೇರ್ಲೆಸ್ ಆಗಿದ್ದಾರೆ.
ಪ್ಲಸ್ ನನಗೆ ಇನ್ನೊಂದು ಏನೋ ಒಂದು ತುಂಬ ಬೇಜಾರು ಅಂತಂದರೆ ನೀವು ಹಾಸ್ಪಿಟ್ಲಿಗೆ ಖರ್ಚು ಮಾಡೋಕ್ಕೆ ರೆಡಿ ಇರ್ತೀರ ರೀ, ICUಗೆ ಕೇಳ್ದಷ್ಟು ಕಾಸು ಸುರಿಯೋಕ್ಕೆ ರೆಡಿ ಇರ್ತೀರ ರೀ. ನಿಮ್ಮ ದೇಹಕ್ಕೆ ಖರ್ಚು ಮಾಡಿರಿ ಅಂದರೆ ನಿಮ್ಗೆ ಏನು ಬರುತ್ತೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಆಹಾರದ ಮೇಲೆ 10 ರೂಪಾಯಿ ಜಾಸ್ತಿ ಖರ್ಚು ಮಾಡಿ ಅಂದರೆ ನಿಮ್ಗೆ ಏನು ಬರುತ್ತೋ ನಂಗೆ ಗೊತ್ತಿಲ್ಲ. ಅದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರಾ. ಅಲ್ಲಿ ಸತ್ತೋದ್ರೂ ಎಣೆ ಎತ್ಕೊಂಡು ಹೋಗೋಕ್ಕೆ ನಿಮ್ಗೆ ಬಿಡಲ್ಲ ರೀ, ಅದಕ್ಕೂ ಕಾಸು ಕೇಳ್ತಾನೆ, ಕಾಸು ಕಟ್ಟೋರ್ಗೂ ತಗೊಂಡೋಗಿ ಬಿಡಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಒಂದು 4 ರೂಪಾಯಿ ಚೆನ್ನಾಗಿರೋ ಕಡೆ ಕೊಟ್ಬಿಟ್ಟು ಹೋಗಿ ಹುಡ್ಕೊಂಡೋಗಿ ತಗೊಂಬಂದು ತಿನ್ನಿರಿ ಅಂತ ನೀವು ಕೇಳಲ್ಲ. ಇದೇ ಬೇಜಾರು ನನಗೆ. ಅದಕ್ಕೆ ನನಗೆ ಈ ಥರ ಒಂದು ಆವೇಶದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತ. ಯಾಕೆಂದರೆ ನಾನು ಈ ಪ್ರೊಫೆಷನ್ನ ತುಂಬಾ ಹೆಂಗೆ ಅಂತಂದರೆ ಒಂದು ಪ್ರೀತಿಯಿಂದ ನಾನು ಈ ಪ್ರೊಫೆಷನ್ಗೆ ಬಂದಿರೋದು. ನಾನು ಏನೋ ಮಾಡಬೇಕಾಯ್ತು ಬಿಡಿ, ಅದನ್ನು ಬಿಟ್ಟು ನಾನು ಈ ಪ್ರೊಫೆಷನ್ಗೆ ಪ್ರೀತಿಯಿಂದ ಬಂದಿರೋದು. ಆ ಪ್ರೀತಿಯಿಂದ ನಾನು ಇಷ್ಟೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಅಂದರೆ ನೀವು ಯೋಚನೆ ಮಾಡಿ ನನಗೆ ಎಷ್ಟು ಕಾಳಜಿ ಇದೆ ಅಂತ ಅಂದ್ಬಿಟ್ಟು ಈ ಪ್ರೊಫೆಷನ್ ಮೇಲೆ. ಪ್ಲಸ್ಸು ಒಂದು ಕ್ಲೈಂಟ್ ಆಗ್ಬೋದು, ಒಂದು ಜನತೆಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಾಗ್ಬೋದು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ನೆಕ್ಸ್ಟು 10-15 ಇಯರ್ಸಲ್ಲಿ ವರ್ಲ್ಡ್ ಈಸ್ ಗೋಯಿಂಗ್ ಟು ಸಿ ಲಾಟ್ ಆಫ್ ನ್ಯೂ ಡಿಸೀಸಸ್. ಈಗಾಗಲೇ ಇದೆಲ್ಲ ರಿಸರ್ಚಲ್ಲಿ ಅವರು ನೋಡಿದ್ದಾರೆ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ 10-15 ಇಯರ್ಸಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಸಾಸ್ಟರ್. ಸೊ ಪ್ಲೀಸ್ ಬಿ ಪ್ರಿಪೇರ್ಡ್, ಹ್ಯಾವ್ ಗುಡ್ ಹೆಲ್ತ್ ಆ್ಯಂಡ್ ಸ್ಟ್ರಾಂಗ್ ಇಮ್ಯೂನ್. ಇಲ್ಲ ಅಂದರೆ ದೆರ್ ವಿಲ್ ಬಿ ಎ ಮೇಜರ್ ಡಿಸಾಸ್ಟರ್ ವರ್ಲ್ಡ್ ವೈಡ್. ನಾನು ಬರೀ ನಮ್ಮ ಇಂಡಿಯಾ ಮಾತಾಡ್ತಾ ಇಲ್ಲ, ಇಡೀ ಪ್ರಪಂಚದ್ದು ನಾನು ಹೇಳ್ತಾ ಇರೋದು. ದಯವಿಟ್ಟು ಇವಾಗಿಂದನೇ ನಿಮ್ಮ ಮನೆಗಳದ್ದು ಬಾಗಿಲು ಹೇಗೆ ನೀವು ಸೆಕ್ಯೂರ್ ಮಾಡ್ಕೊಳ್ತೀರಲ್ಲ, ಅದೇ ಥರನೇ ನಿಮ್ಮ ದೇಹದ ಬಾಗಿಲು ಅಂದರೆ ಇಮ್ಯೂನ್ ಸಿಸ್ಟಮ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಅದೆಲ್ಲ ಆಗೋದು ನೀವು ಒಳ್ಳೆಯ ಆಹಾರದಿಂದ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ. ಪ್ಲೀಸ್ 1-2 ಸಲ ಯೋಚನೆ ಮಾಡಿ ಇದ್ರ ಬಗ್ಗೆ. ನಿಜ. ಓಕೆ ಸರ್, ಸುಮಾರು ವಿಚಾರ ನೀವು ಮಾತಾಡಿದ್ರೆ. ಇವತ್ತಿನ ಆಹಾರ ಪದ್ಧತಿಯಲ್ಲಿ ಸಮತೋಲಿತವಾದಂಥ ಆಹಾರ ಹೆಂಗಿರಬೇಕು, ಯಾವುದೋ ಒಂದನ್ನೇ ನಾವು ತಿಂತಾ ಇರಬಾರ್ದು, ಬೇರೆ ಬೇರೆ ಆಹಾರಗಳನ್ನ ತಿನ್ನಬೇಕು ಅನ್ನೋದ್ರ ಬಗ್ಗೆ. ಹಾಗೆ ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಆಹಾರಗಳನ್ನ ತಿನ್ನಬೇಕು ಅಂದರೆ ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ, ಸಂಜೆ, ಆಮೇಲೆ ಕೆಲವರು ಡಯಟ್ ಮಾಡೋರು ಇರ್ತಾರೆ, ಈ ಥರದ್ದೆಲ್ಲ ವಿಚಾರಗಳಿರುತ್ತೆ. ಇದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರು, ಈಗಾಗಲೇ ನೀವು ನೋಡಿದ್ರಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಜೊತೆಗೆ ನಮ್ಮ ದ್ವಿದಳ ಧಾನ್ಯಗಳಾಗಿರ್ಬೋದು, ನಮ್ಮ ಸಮತೋಲಿತವಾದಂತಹ ಆಹಾರ ಪದ್ಧತಿ ಇದ್ರೆ ಮಾತ್ರ ಉತ್ತಮವಾದಂತಹ ಜೀವನವನ್ನು ನಾವು ನಡೆಸಲಿಕ್ಕೆ ಸಾಧ್ಯ. ಜೊತೆಗೆ ಯಾವುದೇ ರೋಗ ಬರದಂತೆ ನಾವು ತಡೆಗಟ್ಬೋದು. ಜೊತೆಗೆ ಮಕ್ಕಳಿಗೆ ಇವತ್ತು ಕೊಡ್ತಾ ಇರುವಂಥ ಸ್ಟ್ರೀಟ್ ಫುಡ್ ಆಗಿರ್ಬೋದು, ಬೇರೆ ಬೇರೆ ಆಹಾರಗಳನ್ನ ನೀವು ಬೇಗ ಆಗಲಿ ಅನ್ನೋ ರೀತಿಯಲ್ಲಿ ಕೊಡ್ತೀರಾ. ಸೊ ಇದರಿಂದ ಏನೆಲ್ಲ ಎಫೆಕ್ಟ್ಗಳಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನಷ್ಟು ವಿಚಾರ ಹೇಳ್ತಾರೆ. ಯಾಕಂದರೆ ಇವತ್ತಿನ ಆಹಾರ ಪದ್ಧತಿ ನಮಗೆ ಒಂದು ವಾರ ಆಗಿರ್ಬೋದು, ಒಂದು ವಾರದಲ್ಲಿ ನಾವು ಏನೇನನ್ನು ತಿನ್ನಬೇಕಾಗುತ್ತೆ. ಯಾಕಂದರೆ ಸುಮಾರು ವಿಚಾರ ಹೇಳಿದ್ರೆ ನಿಮಗೆ ಧಾನ್ಯಗಳಿರ್ಬೋದು, ತರಕಾರಿ, ಹಣ್ಣು, ಆಮೇಲೆ ಮಾಂಸ ಇರ್ಬೋದು, ಇವನ್ನೆಲ್ಲವನ್ನು ಯಾವ್ಯಾವ ಪ್ರಮಾಣದಲ್ಲಿ ನಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ತಿನ್ನಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ವಿವರಿಸ್ತಾರೆ. ಧನ್ಯವಾದಗಳು.